ಆತ್ಮೀಯ ಪರೀಕ್ಷಾರ್ಥಿಗಳೇ, ನಾನು ಶಿವಕುಮಾರ್ ಮಾವಲಿ. ಜನರಲ್ ಇಂಗ್ಲಿಷ್ ಪೇಪರ್ ಬಹುತೇಕ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಮುಖ್ಯವಾದ ಅಂಗ ಆಗಿರುತ್ತೆ. ಅದರಲ್ಲಿ ಸಂವಹನ ಪತ್ರಿಕೆಯ ಜನರಲ್ ಇಂಗ್ಲಿಷ್ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ನಡೆದಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮ ಲೆಕ್ಕಾಧಿಕಾರಿ, ಆಡಳಿತಾಧಿಕಾರಿಯ ಪರೀಕ್ಷೆ ಏನು ನಡೀತು, ಆ ಪರೀಕ್ಷೆಯ ಪತ್ರಿಕೆಯನ್ನು ಇವತ್ತು ಅದರ ಉತ್ತರಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಸಣ್ಣ ವಿವರಣೆಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮುಂಬರುವ ಪರೀಕ್ಷೆ ಕೂಡ ನಮಗೆ PDO ಇರುವಂಥದ್ದು ಮತ್ತು ಬೇರೆ ಬೇರೆ ಎಲ್ಲ ಪರೀಕ್ಷೆಗಳಿಗೂ ಒಂದು ಉಪಯುಕ್ತವಾಗುವಂಥ ಮಾಹಿತಿ ಈ ಒಂದು ಸೆಷನ್ನಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಯಾಕೆ ನಾನು ಒಂದು ಪತ್ರಿಕೆಯನ್ನು ತೆಗೆದುಕೊಂಡಿದ್ದೀನಿ ಅಂದರೆ, ಬಹಳ ಮುಖ್ಯವಾಗಿ ಒಂದು ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಜನರಲ್ ಇಂಗ್ಲಿಷ್ ಅಂದ ತಕ್ಷಣ ಅದಕ್ಕೇನು ಒಂದು ಟೋಟಲ್ ಸಿಲೆಬಸ್ ಇದೆ. ಆ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ರಚನೆಯಾದ ಪುಸ್ತಕಗಳನ್ನು ನೀವು ಓದಬೇಕು. ಅಂದರೆ ಒಂದು ಜನರಲ್ ಯಾವುದೋ ಬೇರೆ ಗ್ರಾಮರ್ ಬುಕ್ ಹೈಸ್ಕೂಲಿಗೆ ಕಾಲೇಜಿಗೆ ಅಂತ ಇರುತ್ತಲ್ಲ, ಆ ಗ್ರಾಮರ್ ಪುಸ್ತಕವನ್ನು ಮಾತ್ರ ನೀವು ಓದಿದರೆ ನೇರವಾಗಿ ಕಾನ್ಸೆಪ್ಟ್ ಮೇಲೆ ಬರುವ ಪ್ರಶ್ನೆಗಳು ನಿಮ್ಗೆ ಏನು ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಹೇಳಿ ಇರುವಂತಹ ಜನರಲ್ ಇಂಗ್ಲಿಷ್ ಪುಸ್ತಕಗಳನ್ನು ಓದಬೇಕು. ಅದರಲ್ಲಿ ನಿಮಗೆ ಅರ್ಥವಾಗುವ ರೀತಿ ಕಾನ್ಸೆಪ್ಟ್ ಮೇಲೆ ಹೇಗೆ ಪ್ರಶ್ನೆಗಳು ಬಂದಿದ್ದಾವೆ ಅನ್ನುವಂಥದ್ದನ್ನು ವಿವರಿಸಿರುತ್ತೆ. ನನ್ನದೇ ಕೂಡ ಒಂದು ಪುಸ್ತಕ ಇದೆ, ಜನರಲ್ ಇಂಗ್ಲಿಷ್ ಬೈ ಶಿವಕುಮಾರ್ ಮಾವಲಿ ಪಬ್ಲಿಕೇಶನ್ನಿಂದ ಪಬ್ಲಿಷ್ ಆಗಿರುವಂಥದ್ದು. ನಿಮಗೆ ಅದರಲ್ಲಿ ಪ್ರತಿ ಕಾನ್ಸೆಪ್ಟನ್ನು ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯನ್ನು ಬಳಸಿ ವಿವರಣೆಯನ್ನು ಕೊಟ್ಟಿರೋದ್ರಿಂದ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದನ್ನು ನೀವು ರಾಜ್ಯದ ಎಲ್ಲ ಪುಸ್ತಕದ ಅಂಗಡಿಗಳಲ್ಲಿ ಮತ್ತು ಆನ್ಲೈನ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಅದನ್ನು ನೀವು ಬಳಸ್ಕೊಳ್ಬೋದು, ಕೊಂಡು ಓದ್ಬೋದು. ಮತ್ತು NCGಯಲ್ಲಿ KASಗೆ ಸಂಬಂಧಪಟ್ಟ ಹಾಗೆ ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ಗ್ರೂಪ್ ಸಿಗೆ ಮತ್ತು ಬೇರೆ ಬೇರೆ ಎಲ್ಲ ವಿಂಗ್ಗಳಲ್ಲೂ ಹೊಸ ಬ್ಯಾಚ್ಗಳು ಶುರುವಾಗ್ತಾ ಇದೆ. ನೀವು ಅದಕ್ಕೆ ಆಸಕ್ತರು ಎನ್ರೋಲ್ ಮಾಡ್ಕೊಳ್ಬೋದು ಅನ್ನುವಂಥ ಮಾಹಿತಿಯನ್ನು ಕೂಡ ಇದರೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಪ್ರಕ್ರಿಯೆ ಹೇಗೆ, ನೀವು ಹಳೆ ಕ್ವಶನ್ ಪೇಪರ್ಗಳನ್ನು ಯಾವಾಗ ಸಾಲ್ವ್ ಮಾಡಲಿಕ್ಕೆ ಶುರು ಮಾಡಬೇಕು ಅಂದರೆ, ಏನನ್ನೂ ಪರಿಕಲ್ಪನೆಗಳನ್ನು ಅಥವಾ ಕಾನ್ಸೆಪ್ಟನ್ನೇ ಅಧ್ಯಯನ ಮಾಡದೆ ಓದದೆ ಹಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕೆ ಹೋದರೆ ಅದು ಒಂದು ಬೇಸ್ಲೆಸ್ ಆ್ಯಂಡ್ ಯೂಸ್ಲೆಸ್ ಪ್ರಾಸೆಸ್. ಅದು ನನ್ನ ಪ್ರಕಾರ. ಯಾವುದಕ್ಕೆ? ಇಂಗ್ಲೀಷಿಗೆ ನಾನು ಹೇಳ್ತಾ ಇರೋದು. ಬೇರೆ ಬೇರೆ ಸಬ್ಜೆಕ್ಟ್ ನಿಮಗೆ ಮಾಹಿತಿ ಮತ್ತು ಫ್ಯಾಕ್ಟಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಆದಾಗ ಅದು ಉಪಯೋಗ ಆಗ್ಬೋದು. ಆದರೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಬಂದಿರುವ ಆನ್ಸರ್ನ ಹಿಂದಿನ ಲಾಜಿಕ್ ನಿಮಗೆ ಗೊತ್ತಾಗಬೇಕು ಅಂದರೆ ಮೊದಲು ಆ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಓದಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ನಂತರ ಸಿಕ್ಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗುವಂಥದ್ದು. PAO, PDO, SDA, FDA ಈ ಯಾವ್ಯಾವುದಕ್ಕೂ ಒಂದೊಂದು ಪತ್ರಿಕೆಗೆ ಅಂದ ತಕ್ಷಣ ಒಂದೊಂದು ಬೇರೆ ಬೇರೆ ರೀತಿಯ ಇಂಗ್ಲೀಷ್ ಅಂತ ಏನಿಲ್ಲ. ಗ್ರಾಜ್ಯುಯೇಷನ್ ಲೆವೆಲಿನ ಇಂಗ್ಲೀಷ್ ಅಂದರೆ ಕಾನ್ಸೆಪ್ಟ್ಗಳನ್ನು ಕೊಟ್ಟಿರ್ತಾನೆ, ಆಯಾ ಡಿಫಿಕಲ್ಟಿ ಲೆವೆಲ್ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. PUCಗೆ ಬೇರೆ, ಪದವಿಗೆ ಬೇರೆ ಎನ್ನುವ ಅರ್ಥದಲ್ಲಿ. ಸೊ ಪರೀಕ್ಷೆಗಳ ಹೆಸರು ಯಾವುದೇ ಇರಲಿ, ಕಾನ್ಸೆಪ್ಟ್ ಮತ್ತು ಅದರ ಸಿಲೆಬಸ್ ಸೇಮ್ ಆಗಿರೋದ್ರಿಂದ ನೀವು ಮೊದಲು ಪರಿಕಲ್ಪನಾತ್ಮಕವಾಗಿ ಅಧ್ಯಯನ ಮಾಡಿಕೊಂಡು ಆ ನಂತರ ಇತರ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು. ಹೇಗೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಈಗ VAO ಪೇಪರ್ ಸಂವಹನ ಪತ್ರಿಕೆಯಲ್ಲಿದ್ದಂಥ ಜನರಲ್ ಇಂಗ್ಲಿಷ್ ವಿಭಾಗದ ಪ್ರಶ್ನೆಗಳು. 36ನೇ ಪ್ರಶ್ನೆಯಿಂದ ಶುರುವಾಗುತ್ತೆ ಇಂಗ್ಲಿಷು. ಐಡೆಂಟಿಫೈ ದ ಅಪ್ರಾಪ್ರಿಯೇಟ್ ಫ್ರೇಸಲ್ ವರ್ಬ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಇನ್ ದ ಗಿವನ್ ಸೆಂಟೆನ್ಸ್. ಫ್ರೇಸಲ್ ವರ್ಬ್ ಯಾವುದು ಫಿಲ್ ಆಗುತ್ತೆ, ಇಲ್ಲಿ ಸೂಟ್ ಆಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಯು ಆರ್ ವಾಕಿಂಗ್ ಟೂ ಫಾಸ್ಟ್, ಐ ಕಾಂಟ್ ಡ್ಯಾಶ್ ಯು ಅಂತಿದೆ. ಐ ಕಾಂಟ್ ಕೀಪ್ ಅಪ್ ವಿತ್ ಯು ಅನ್ನೋದು ಅದಕ್ಕೆ ಸರಿಯಾದ ಆನ್ಸರ್ ಆಗತ್ತೆ. ಅಂದ್ರೆ ನೀನು ತುಂಬಾ ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದೆಯಾ. ಕೀಪಿಂಗ್ ಅಪ್ ವಿತ್ ಸಂಬಡಿ ಅಂದ್ರೆ ಅವರು ನಡೆದುಕೊಂಡು ಹೋಗ್ತಾ ಇರುವಂತ ಸ್ಪೀಡಿಗೆ ನಿಮ್ಮನ್ನ ನೀವು ಮ್ಯಾಚ್ ಮಾಡ್ಕೊಳ್ಳೋದು ಅಂತ. ಅದು ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಐ ಕಾಂಟ್ ಕೀಪ್ ಅಪ್ ವಿತ್ ಯು ಬಿಕಾಸ್ ಯು ಆರ್ ವಾಕಿಂಗ್ ಟೂ ಫಾಸ್ಟ್ ಅನ್ನುವಂಥದ್ದು ಇಲ್ಲಿ ಅರ್ಥ. ಸ್ನೇಹಿತರೆ, ಈ ಫ್ರೇಸಲ್ ವರ್ಬ್ಗಳನ್ನ ಹೇಗೆ ನಾವು ನಮ್ದಾಗಿಸ್ಕೊಳ್ತೀವಿ ಅಥವಾ ಇಡಿಯಮ್ಗಳನ್ನ ಹೇಗೆ ನಾವು ನಮ್ದಾಗಿಸ್ಕೊಳ್ತೀವಿ ಅಂತ ಆದ್ರೆ, ಅದು ನೀವು ಈಗ ಇಂಗ್ಲಿಷ್ ಭಾಷೆಯನ್ನ ಕಲ್ತಿದ್ರೆ ಇವುಗಳನ್ನು ಕೂಡ ಓದಿ 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 ಅವುಗಳ ಕನ್ನಡ ಅರ್ಥವನ್ನೇ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾನು ಪುಸ್ತಕದಲ್ಲಿ ಕೂಡ ಅದಕ್ಕೆ ಇಡಿಯಮ್ಗೆ, ಬಹಳ ಮುಖ್ಯವಾದಂಥ ಇಡಿಯಮ್ಗೆ ಸಾವಿರಾರು ಇಡಿಯಮ್ಗಳಿರುತ್ತೆ, ಸಾವಿರಾರು ಫ್ರೇಸಲ್ ವರ್ಬ್ಸ್ ಇರುತ್ತೆ. ಎಲ್ಲವನ್ನೂ ನಾವು ಲಿಸ್ಟ್ ಮಾಡ್ತಾ ಹೋದ್ರೆ ಅದೇ ಒಂದು ದೊಡ್ಡ ಪುಸ್ತಕ ಆಗ್ಬಿಡುತ್ತೆ. ನನ್ನ ಇಂಟ್ಯೂಷನ್ ಇಂದ ಪರೀಕ್ಷೆಯಲ್ಲಿ ಬರಬಹುದಾದ ಮತ್ತೆ ಇದುವರೆಗೆ ಆಲ್ ಇಂಡಿಯಾ ಲೆವೆಲ್ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಬಂದಿರಬಹುದಾದಂಥ ಇಡಿಯಮ್ಗಳು, ಫ್ರೇಸಲ್ ವರ್ಬ್ಗಳನ್ನ ಲಿಸ್ಟ್ ಮಾಡ್ತಾ ಅವುಗಳ ಕನ್ನಡ ಅರ್ಥವನ್ನು ಕೊಡುವ ಪ್ರಯತ್ನವನ್ನ ಮಾಡಿದ್ದೇನೆ. ಅವುಗಳನ್ನ ಸ್ವಲ್ಪ ರಿಪೀಟೆಡ್ ಆಗಿ ನೀವು ಓದಬೇಕು.
ಯಾಕೆ ಈಗ ಒಂದು ಇಂಗ್ಲಿಷ್ ಸ್ಪೀಕಿಂಗ್ ಝೋನ್ ಅಲ್ಲೇ ನಾವು ಇದ್ಬಿಟ್ರೆ ಈ ಕೀಪ್ ಅಪ್ ವಿತ್ ಅನ್ನೋದು ನಮ್ಗೆ ಮಾತಲ್ಲೇ ಬಂದೋಗಿರುತ್ತೆ, ಸ್ಪೋಕನ್ ಲ್ಯಾಂಗ್ವೇಜ್ ಅಲ್ಲಿ ಬಂದೋಗಿರುತ್ತೆ. ಹಾಗಾಗಿ ಅದನ್ನು ನಾನು ಹೊಸದಾಗಿ ಕಲಿಯಬೇಕಾದ ಅವಶ್ಯಕತೆ ಇರೋದಿಲ್ಲ. ಬಟ್ ದೋಸ್ ಹೂ ಆರ್ ನಾಟ್ ಸ್ಪೀಕಿಂಗ್ ಇಂಗ್ಲಿಷ್ ಡೈಲಿ, or those who are not in an English speaking zone on a daily basis, you have to learn and you have to somehow make it a practice to reread these idioms and phrasal verbs. Okay, yes. 37ನೇ ಕ್ವೆಶ್ಚನ್ ಗೆ ಹೋಗೋದಾದ್ರೆ, in the following question choose from the given words below the two sentences the word which has the same meaning and can be used in the same context as the part given underlined in both the ಸೆಂಟೆನ್ಸಸ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಎರಡೂ ವಾಕ್ಯಗಳಲ್ಲಿ ಒಂದೊಂದು ಪದಗಳನ್ನ ಅಂಡರ್ಲೈನ್ ಮಾಡಿದೀವಿ. ಆ ಯಾವ್ಯಾವ ಪದಗಳನ್ನ ಅಂಡರ್ಲೈನ್ ಮಾಡಿದೀವೋ ಆ ಅಂಡರ್ಲೈನ್ ಮಾಡಿರುವ ಪದಗಳನ್ನ ರಿಪ್ಲೇಸ್ ಮಾಡಿದ್ರೆ ಯಾವ ಪದದಿಂದ ನಾವು ರಿಪ್ಲೇಸ್ ಮಾಡ್ತೀವೋ ಎರಡೂ ವಾಕ್ಯಕ್ಕೂ ಅದು ಸೂಟ್ ಆಗುವ ಹಾಗೆ ಇರಬೇಕು ಅನ್ನುವಂಥದ್ದು ಕೇಳಿರುವ ಪ್ರಶ್ನೆ. ಸೊ ಅವಿನಾಶ್ ವಾಸ್ ದ ಫಸ್ಟ್ ಸಸ್ಪೆಕ್ಟ್ ಇನ್ ದಟ್ ಕೇಸ್, ಮೊದಲನೇದಿದೆ, ಆ ವಾಕ್ಯವನ್ನ ಇಟ್ಕೊಳ್ಳೋಣ. ನಂತರ ದ ಡ್ರೈವರ್ ಡಿಸೈಡೆಡ್ ಟು ಟ್ಯೂನ್ ದ ಇಂಜಿನ್ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ದಟ್ ಡೇ ಅನ್ನುವಂಥದ್ದು. ಇಲ್ಲಿ ನೀವು ನೋಡಿದಾಗ ನೋಡಿ, ನಾವು ಎಷ್ಟೋ ನೋಡಿ, ಕೆಲವು ಸರಿ ತುಂಬಾ ದೊಡ್ಡ ಜ್ಞಾನ ಇರಬೇಕು ಅಂತಿಲ್ಲ, ಸ್ವಲ್ಪ ಅಬ್ಸರ್ವೆಂಟ್ ಆಗಿ ದಿನನಿತ್ಯದಲ್ಲಿ ಫಿಲಂ ಡೈಲಾಗ್ಗಳಲ್ಲಿ ಕೇಳಿರುವ ಕೆಲವು ಪದಗಳು ಕೂಡ ನಮಗೆ ಸಹಾಯಕ್ಕೆ ಬಂದ್ಬಿಡ್ತವೆ. ಎಷ್ಟೋ ಸರಿ ನೀವು ಹೇಳುವಾಗ ಏನಂತ ಹೇಳಿರ್ತಾರೆ, ಹಿ ಈಸ್ ದ ಪ್ರೈಮ್ ಸಸ್ಪೆಕ್ಟ್ ಇನ್ ದಟ್ ಕೇಸ್ ಅಂತ ಹೇಳಿರ್ತಾರೆ, ಪ್ರೈಮ್ ಸಸ್ಪೆಕ್ಟ್ ಅಂತ ಹೇಳಿ. ಸೊ ಅಲ್ಲಿಗೆ ಪ್ರೈಮ್ಗೆ ಇಲ್ಲಿ ಸಸ್ಪೆಕ್ಟ್ ಅನ್ನೋದಕ್ಕೆ ಪ್ರೈಮ್ ಸೂಟ್ ಆಗ್ತಾ ಇದೆ. ಡೈವರ್ ಡಿಸೈಡೆಡ್ ಟು ಟ್ಯೂನ್ ಅನ್ನಲು ಕೂಡ ಪ್ರೈಮ್ ದ ಇಂಜಿನ್ ಅಂದ್ರೆ ಅದನ್ನ ರಿಪೇರ್ ಮಾಡುವಂಥದ್ದು, ಸರಿ ಮಾಡ್ಕೊಳ್ಳುವಂಥದ್ದು ಅನ್ನುವ ಅರ್ಥದಲ್ಲಿ ಬರುತ್ತೆ. ಹಾಗಾಗಿ ಇದಕ್ಕೆ ಉತ್ತರ ಪ್ರೈಮ್ ಅನ್ನುವಂಥದ್ದು ಆಗತ್ತೆ. ಎರಡು ಜಾಗಕ್ಕೆ ಅದು ಸೂಟ್ ಆಗುತ್ತೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಕ್ವಶನ್ ನಂಬರ್ 38 ಅಲ್ಲಿ ಮ್ಯಾಚ್ ದ ಐಟಮ್ಸ್ ಇನ್ ಲಿಸ್ಟ್ 1 ವಿತ್ ದೇರ್ ಡೆಫಿನೇಷನ್ಸ್ ಇನ್ ಲಿಸ್ಟ್ ಬಿ. ನೋಡಿ, 4 ಪದಗಳು ಇನ್ನೇನು ಅಲ್ಲ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಅಂತ ನಾವು ಯಾವನ್ ಕರಿತೀವೋ ಆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಗಳನ್ನೇ ಈ ತರ ಕೊಟ್ಟಿದ್ದಾನೆ. ಡರ್ಮಿಟಾಲಜಿಸ್ಟ್ ಅಂತ ನಾವು ಯಾರನ್ನ ಕರಿತೀವಿ, ಡಾಕ್ಟರ್ ಹೂ ಟ್ರೀಟ್ಸ್ ಸ್ಕಿನ್ ಡಿಸೀಸಸ್. ಸೊ ಅದನ್ನ ನೀವು ಮ್ಯಾಚ್ ಮಾಡ್ತಾ ಹೋದ್ರೆ ಆಯ್ತು. ಎ ಅನ್ನೋದಕ್ಕೆ 4ನೇದು ಮ್ಯಾಚ್ ಆಗುತ್ತೆ. ಚರ್ಮ ತಜ್ಞ, ಚರ್ಮ ರೋಗ ತಜ್ಞನನ್ನ ಡರ್ಮಿಟಾಲಜಿಸ್ಟ್ ಅಂತ ಹೇಳಿ ನಾವು ಕರಿತೀವಿ. ಎ ಥರ್ಮೋಮೀಟರ್ is an instrument which measures temperature. ಉಷ್ಣತಾ ಮಾಪಕ, ಅದನ್ನ ಅಳೆಯುವಂತ ಒಂದು ಸಾಧನ, ಉಷ್ಣತೆಯನ್ನು ಅಳೆಯುವಂತ ಒಂದು ಸಾಧನ. Amnesia, a disease which causes loss of memory. ಮರೆವಿನ ರೋಗ ಅಂತ ಹೇಳ್ತೀವಿ ಅಮ್ನೇಷಿಯಾ ಅನ್ನುವಂಥದ್ದು. ಸೊ ಮೆಮರಿಯನ್ನ, ನಮ್ಮ ನೆನಪನ್ನ ಅಳಿಸಿ ಹಾಕುವಂತ ಒಂದು ಕಾಯಿಲೆಯನ್ನ ಅಮ್ನೇಷಿಯಾ ಅಂತ ಕರಿತೀವಿ. ಸೊ ಅದಕ್ಕೆ ಸಿ ಅನ್ನೋದಕ್ಕೆ ಯಾವುದು ಫಸ್ಟ್ ಒನ್ ಮ್ಯಾಚ್ ಆಗುತ್ತೆ. ಹಾಗಿದ್ರೆ ಕೊನೆಯದಾಗಿ ನಮ್ಗೆ ಉಳಿದಿರುವಂತದ್ದು ಅನ್ ಆಂಫಿಬಿಯನ್ ಅಂದ್ರೆ ಉಭಯವಾಸಿ ಅಂತ ನೀವು ಯಾವುದನ್ನ ಕನ್ನಡದಲ್ಲಿ ಕರಿತೀರೋ ಅದೇ. ಅನ್ ಅನಿಮಲ್ ವಿಚ್ ಲೀವ್ಸ್ ಬೋತ್ ಆನ್ ಲ್ಯಾಂಡ್ ಅಂಡ್ ಇನ್ ವಾಟರ್. ನೆಲದ ಮೇಲೆ ಅಥವಾ ನೆಲದ ಮೇಲೆ ಮತ್ತೆ ನೀರಿನಲ್ಲಿ ಎರಡರಲ್ಲೂ ವಾಸಿಸುವಂತ ಪ್ರಾಣಿಯನ್ನ ಆಂಫಿಬಿಯನ್ ಅಂತ ಕರಿತೀವಿ. ಇವುಗಳನ್ನೆಲ್ಲ ನೀವು ಪುಸ್ತಕದಲ್ಲಿ ಒನ್ ವರ್ಡ್ ನ ವಿಭಾಗದಲ್ಲಿ ಓದ್ಕೊಬಹುದು. ಒನ್ ವರ್ಡ್ಗಳಿಗೂ ಕೂಡ ನೀವು ಮೊದಲೇ ಪ್ರಿಪೇರ್ ಆಗೇ ಹೋಗ್ಬೇಕು. ಈ ನೋಡಿ, ಒನ್ ವರ್ಡ್ ಅನ್ನೋದು ಪಿಡಿಒದಲ್ಲಿ ಖಂಡಿತ ಬಂದೇ ಬರುತ್ತೆ, ಇನ್ನೊಂದು ಯಾವುದೋ ಪರೀಕ್ಷೆಯಲ್ಲೂ ಖಂಡಿತ ಬಂದೇ ಬರುತ್ತೆ, ಅದು ಈ ಪರೀಕ್ಷೆಯಲ್ಲೂ ಬಂದಿದೆ. ಅಂದ್ರೆ ಏನರ್ಥ, ಎಷ್ಟು ಒನ್ ವರ್ಡ್ಗಳನ್ನ ಜಾಸ್ತಿ ನಾವು ತಿಳ್ಕೊಳಕ್ಕಾಗುತ್ತೋ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಅವಷ್ಟನ್ನು ಮೊದಲೇ ಓದಿ ಅಧ್ಯಯನ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಅಂದ್ರೆ ನಾವು ಆಲ್ರೆಡಿ ಇಂಗ್ಲಿಷಲ್ಲಿ ಎಕ್ಸ್ಪರ್ಟ್ ಆಗಿದ್ದು ಡೈಲಿ ಇವುಗಳನ್ನೆಲ್ಲ ಬಳಸ್ತಾ ಇದ್ದವರಾಗಿದ್ರಾದ್ರೂ ಒಂದ್ ಲೆಕ್ಕದಲ್ಲಿ ಓಕೆ. ಅದಲ್ಲದೆ ನಾವು ಇಂಗ್ಲಿಷನ್ನ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಓದ್ತಿದೀವಿ ಅಂದಾಗ ಈ ಒನ್ ವರ್ಡ್ಗೂ ಕೂಡ ನಾವು ಎಷ್ಟು ಸಾಧ್ಯವೋ ಅವಷ್ಟನ್ನು ಪ್ರಿಪೇರ್ ಆಗಿ ಹೋಗುವ ಅವಶ್ಯಕತೆ ಇದ್ದೇ ಇದೆ. ಅದು ಒಂದೇ ಪ್ರಶ್ನೆ ಬರ್ಬೋದು, ಬಟ್ ಒಂದು ಪ್ರಶ್ನೆಗೆ ನಿಮ್ಗೆ ಪೂರ್ತಿ ಮಾರ್ಕ್ಸ್ ಬರಬೇಕು ಅಂದ್ರೆ ಅದು ಗೊತ್ತಿರಲೇಬೇಕಾಗುತ್ತೆ. ಸೊ 100% ಬರಬೇಕಾಗುತ್ತೆ. ಪ್ರತಿ ಕಾನ್ಸೆಪ್ಟ್ ಮೇಲೆ 100% ನಮ್ಗೆ ಬಂದ್ರೆ ಮಾತ್ರ ಜಾಸ್ತಿ ಮಾರ್ಕ್ಸ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಈ ಎಲ್ಲವೂ ಮ್ಯಾಚ್ ಆಗುವಂತ ಒಂದು ಯಾವ ಕಾನ್ಸೆಪ್ಟ್ ಯಾವುದಿದೆ ಅದು ಆನ್ಸರ್ ಆಗುತ್ತೆ. ಐ ಥಿಂಕ್ A4 B3 ದಿಸ್ ಒನ್ C1 D2 ಆಪ್ಷನ್ 2 ಅನ್ನುವಂಥದ್ದು ಇದಕ್ಕೆ ಉತ್ತರ ಆಗುತ್ತೆ. ಮತ್ತೆ PQRS ಅನ್ನುವಂಥದ್ದು ಇದು ನಿಮ್ಗೆ ಕನ್ನಡ ಪರೀಕ್ಷೆಯಲ್ಲೂ ಇದೆ, ಇಂಗ್ಲಿಷ್ ಪರೀಕ್ಷೆಯಲ್ಲೂ ಇದೆ. ಆ 4 ಸೆಂಟೆನ್ಸ್ಗಳನ್ನ ಓದಿ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅನ್ನುವಂಥದ್ದನ್ನ ಅನಾಲಿಸಿಸ್ ಮಾಡಬೇಕು. ರಾಮ್ ಮೋಹನ್ ರಾಯ್ ವಾಸ್ ಅಸೋಸಿಯೇಟೆಡ್ ವಿತ್ ಸೆವೆರಲ್ ನ್ಯೂಸ್ ಪೇಪರ್ಸ್, ಅದು ಫಿಕ್ಸ್ ಆಗಿರುತ್ತೆ. ಈ PQRS ಮಧ್ಯದಲ್ಲಿ ಮಾತ್ರ ನಾವು ಚೇಂಜ್ ಮಾಡ್ಬೇಕಲ್ವಾ.
S1 ಮತ್ತೆ S6 ಸ್ಟಾಗ್ನೆಂಟ್ ಆಗಿರ್ತವೆ. Many educationists protested vigorously against these measures, but this came to grief soon after the enactment in 1823 of new measures for the control of the press. He brought out a bilingual Bengali English magazine. Later, desiring an all India circulation classes all over India, Ram Mohan Roy petitioned the Kind in Council in England. King in Council adu Kind in alla, England. So ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ರಾಮ್ ಮೋಹನ್ ರಾಯ್ ವಾಸ್ ಅಸೋಸಿಯೇಟೆಡ್ ವಿತ್ ಸೆವೆರಲ್ ನ್ಯೂಸ್ ಪೇಪರ್ಸ್. ಅದಾದ್ಮೇಲೆ ಸಡನ್ ಆಗಿ ನೆಕ್ಸ್ಟ್ ಯಾವ ಸಡನ್ ಆಗಿ ಸೂಟ್ ಆಗುವಂತದ್ದಲ್ಲ, ಇದ್ಯಾವುದೋ ಎಜುಕೇಶನಿಸ್ಟ್ ಬಗ್ಗೆ ಹೇಳ್ತಾ ಇದೆ, ಬಟ್ ಅನ್ನುವಂಥದ್ದು ಬಂದ್ಬಿಟ್ಟಿದೆ ನಮ್ಗೆ. ಹಿ ಬ್ರಾಟ್ ಔಟ್ ಎ ಬೈಲಿಂಗ್ವಲ್ ಬೆಂಗಾಲಿ ಇಂಗ್ಲಿಷ್ ಮ್ಯಾಗಝಿನ್. ಆ ಪತ್ರಿಕೆಯನ್ನು ಅವ್ರು ಏನು ಹೊಸದಾಗಿ ತಂದ್ರು ಅದು ಸುತ್ತಮುತ್ತ ನಡೆದಂತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ವಾಕ್ಯಗಳೇ ಇಲ್ಲಿರೋದು. ಆ ನಂತರ ಲೇಟರ್ ಡಿಸೈರಿಂಗ್ ಅನ್ ಆಲ್ ಇಂಡಿಯಾ ಸರ್ಕ್ಯುಲೇಷನ್ ಕ್ಲಾಸಸ್ ಆಲ್ ಓವರ್ ಇಂಡಿಯಾ. ಆ ನಂತರ ಅವ್ರು ಏನ್ ಮಾಡಿದ್ರು, ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಏನು ಒಂದು ಬೆಂಗಾಲಿ ಮತ್ತೆ ಬೈಲಿಂಗ್ವಲ್ ಇದರಲ್ಲಿ ತಂದ್ರೋ ಅದನ್ನ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ತರೋಣ ಅಂತ ಹೇಳಿ ಟ್ರೈ ಮಾಡಿದ್ರು. ಬಟ್ ದಿಸ್ ಕೇಮ್ ಟು ಗ್ರೀಫ್ soon after the enactment in 1823. Many educationists RSQP ಅನ್ನುವಂಥದ್ದು, ಸಾರಿ RS ಆದ್ಮೇಲೆ Q, but this came to soon after the enactment in 1823. P, many educationists protested vigorously against these measures. ಅದಾದ್ಮೇಲೆ ಹಾಗಾಗಿ ಅದನ್ನೆಲ್ಲರೂ ಅಪೋಸ್ ಮಾಡಿದ ಕಾರಣಕ್ಕೆ ರಾಜಾರಾಮ್ ಮೋಹನ್ ರಾಯ್ ಪೆಟಿಷನ್ ಇನ್ ದ ಕಿಂಗ್ ಇನ್ ಕೌನ್ಸಿಲ್ ಇನ್ ಇಂಗ್ಲೆಂಡ್. ಸೊ ಆನ್ಸರ್ ಅನ್ನೋದಕ್ಕೆ RSQP ಆಗುತ್ತೆ ಅನ್ನುವಂಥದ್ದು. Choose the correct answer for the following simple sentence after its transformation to compound sentences. ನೋಡಿ, ಸಿಂಪಲ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸಸ್ ಅಂತ ಬರುತ್ತೆ. ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೆ ಯಾವುದು ಅಂದ್ರೆ ಎರಡು ಸಪರೇಟ್ ಆದ ಕ್ಲಾಸ್ಗಳಿರ್ತವೆ, ಎರಡು ಮೇನ್ ಕ್ಲಾಸ್ಗಳು ಸಪರೇಟ್ ಆಗಿರ್ತವೆ. ಕ್ಲಾಸ್ ಅಂದ್ರೆ ಏನು ಅಂದ್ರೆ ಒಂದು ವಾಕ್ಯ ಒಂದು ಸಬ್ಜೆಕ್ಟ್ ಮತ್ತೆ ಪ್ರೆಡಿಕೇಟ್ ಅನ್ನು ಹೊಂದಿದ್ದು ಸಂಪೂರ್ಣವಾದ ಮೀನಿಂಗ್ ಅನ್ನು ಕೊಡ್ತಾ ಇದ್ರೆ ಅದನ್ನ ಕ್ಲಾಸ್ ಅಂತ ಹೇಳ್ತೀವಿ ನಾವು. ಆ ಎರಡು ಸಪರೇಟ್ ಆಗಿ ಅರ್ಥ ಕೊಡುವ ಸಂಪೂರ್ಣವಾದ ವಾಕ್ಯಗಳಿರ್ತವೆ. ಅವುಗಳನ್ನ ಒಂದು ಯಾವುದೋ ಕಂಜಂಕ್ಷನ್, ಬಟ್ ಇರ್ಬೋದು, ಆ್ಯಂಡ್ ಇರ್ಬೋದು, ಸೋ ಇರ್ಬೋದು, ಈ ತರದ ಕಂಜಂಕ್ಷನ್ ಏನ್ ಮಾಡಿರುತ್ತೆ, ಕನೆಕ್ಟ್ ಮಾಡಿರುತ್ತೆ. ಅದನ್ನ ನಾವು ಕಾಂಪೌಂಡ್ ಸೆಂಟೆನ್ಸಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ನೋಡೋಣ, ಬಿಸೈಡ್ಸ್ ರಾಬಿಂಗ್ ದ ಪೂರ್ ಚೈಲ್ಡ್ ಹಿ ಆಲ್ಸೋ ಮರ್ಡರ್ಡ್ ಹರ್ ಅಂತ ಇದೆ. ಸೊ ಹಾಗಿದ್ರೆ ಅದೇ ಅರ್ಥ ಬರುವ ಕಾಂಪೌಂಡ್ ಸೆಂಟೆನ್ಸ್ ಯಾವುದಿದೆ ಎನ್ನುವಂಥದ್ದು. ಬಿಸೈಡ್ಸ್ ಹಿ ಮರ್ಡರ್ಡ್ ದ ಪೂರ್ ಚೈಲ್ಡ್, ಇದರಲ್ಲಿ ಮಧ್ಯ ಒಂದು ಕಾಂಪೌಂಡ್ ಕಂಜಂಕ್ಷನ್ ಬಂದಿಲ್ಲ, ಇದಲ್ಲ. ಹಿ ನಾಟ್ ಓನ್ಲಿ ರಾಬ್ಡ್ ದ ಪೂರ್ ಚೈಲ್ಡ್ ಬಟ್ ಆಲ್ಸೋ ಮರ್ಡರ್ಡ್ ಹರ್. ಹಿ ರಾಬ್ಡ್ ದ ಚೈಲ್ಡ್, ಹಿ ಮರ್ಡರ್ಡ್ ಹರ್. ಇಲ್ಲಿ ನೋಡಿ, ಹಿ ನಾಟ್ ಓನ್ಲಿ ರಾಬ್ಡ್ ದ ಪೂರ್ ಚೈಲ್ಡ್, ಇದು ಒಂದು ಕ್ಲಾಸ್. ಆಲ್ಸೋ ಮರ್ಡರ್ಡ್ ಹರ್, ಒನ್ ಮೋರ್ ಕ್ಲಾಸ್. ಅವೆರಡನ್ನು ಕನೆಕ್ಟ್ ಮಾಡಿರುವಂಥದ್ದು ಬಟ್ ಅನ್ನುವಂಥದ್ದು. ಹಾಗಾಗಿ ನಾಟ್ ಓನ್ಲಿ ಬಟ್ ಆಲ್ಸೋ ಅನ್ನುವಂತಹ ಕೋರಿಲೇಟಿವ್ ಕಂಜಂಕ್ಷನ್ಸ್ ಅನ್ನ ಬಳಸ್ತಾ ಇರೋದ್ರಿಂದ ಇಲ್ಲಿ ಕಾಂಪೌಂಡ್ ಸೆಂಟೆನ್ಸ್ ಟು ಅನ್ನುವಂಥದ್ದು ಆನ್ಸರ್ ಆಗತ್ತೆ. ಮ್ಯಾಟ್ ದ ಫಾಲೋಯಿಂಗ್. ಫಾಂಡ್ ಅಂದ್ರೆ ಕೆಲವು ವರ್ಡ್ಗಳ ಜೊತೆಗೆ ಕೆಲವು ಪ್ರಿಪೋಸಿಷನ್ ಅನ್ನ ಬಳಸಿ ಫ್ರೇಸಲ್ ವರ್ಬ್ಸ್ ಗಳನ್ನ ನಾವು ಫ್ರೇಮ್ ಮಾಡ್ತೀವಿ. ಅದು ಯಾವುದು ಅಂತ ತುಂಬಾ ಚಿಕ್ಕ ವಯಸ್ಸಿಂದ ಕೇಳಿರ್ತೀವಿ, ಹಿ ಈಸ್ ಫಾಂಡ್ ಆಫ್ ಸ್ವೀಟ್ಸ್ ಅಂತ. ನೋಡಿ, ಈ ತರದ್ದು ಏನಾದ್ರೂ ಬಂದಾಗ ಹೊಂದಿಸಿ ಬರೆಯಿರಿ ಅಥವಾ ಮ್ಯಾಚ್ ಮಾಡುವಂಥದ್ದು ಒಂದು ಐಡಿಯಾ ಏನು ಅಂದ್ರೆ ಅಟ್ಲೀಸ್ಟ್ ಎರಡನ್ನ ನೀವು ಸರಿಯಾಗಿ ಮೊದಲು ಐಡೆಂಟಿಫೈ ಮಾಡ್ಕೋಬೇಕು, ಸರಿಯಾದ ಉತ್ತರ ಸಿಗುವ ಎರಡು, ಆಗ ಉಳಿದವು ಅವೇ ಸಿಗಾಕೊಳ್ತವೆ. ಫಾಂಡ್ ಆಫ್ ಹೇಗೆ ನಾಲ್ಕನೇದೆಲ್ಲಿದೆ, ಇವೆರಡು ಆಪ್ಷನ್ ಇದಾವೆ. ಮತ್ತೆ ಮುಂದಿನ ನೋಡೋಣ, ಡಿಪೆಂಡ್ ಆನ್ B1, ಆಂಗ್ರಿ ವಿತ್ C, ಕಂಪ್ಲೇನ್ ಟು. ಸೊ ಆಪ್ಷನ್ 4 is the right answer for this particular question. Name the relative pronoun in these given sentences below. I, who am your king, will lead you. ಇಲ್ಲಿ ರಿಲೇಟಿವ್ ಪ್ರನೌನ್ ಅಂದ್ರೆ ಹೂ ಅನ್ನುವ ಪದ ರಿಲೇಟಿವ್ ಪ್ರನೌನ್ ಆಗಿರುತ್ತೆ. ಈ ರಿಲೇಟಿವ್ ಪ್ರನೌನ್ ಅಂದ್ರೆ ಏನು ಅಂದ್ರೆ ಅದು ವಿಚ್, ಹೂ, ವಾಟ್, ವೆನ್, ವೈ, ವೇರ್, ಹೌ ಈ ಎಲ್ಲ ಪದಗಳು ರಿಲೇಟಿವ್ ಪ್ರನೌನ್ಗಳಾಗ್ತವೆ. ಹೇಗೆ ಅಂದ್ರೆ ಇಲ್ಲಿ ಹೂ ಅಂದ್ರೆ ಯಾರು ಅಂದ್ರೆ ಈ ಐನೇ, ದಿಸ್ ಹೂ ಈಸ್ ರೆಫರಿಂಗ್ ಟು ಐ. ಈ ತರದ ಪ್ರನೌನ್ ಅನ್ನ ಅಥವಾ ಅದ್ರ ಹಿಂದೆ ಬರುವ ಯಾವುದೇ ಸಬ್ಜೆಕ್ಟ್ ಅನ್ನ ರೆಫರ್ ಮಾಡುವ ಈ ಎಲ್ಲಾ WH ವರ್ಡ್ಗಳೇನಿದಾವಲ್ಲ ಅವು ಯಾವಾಗ್ಲೂ ರಿಲೇಟಿವ್ ಪ್ರನೌನ್ಸ್ ಆಗ್ತವೆ.
ಅವುಗಳು ಅದ್ರ ಹಿಂದಿರುವ ಇಮಿಡಿಯೇಟ್ ಸಬ್ಜೆಕ್ಟ್ ಅನ್ನೇ ರೆಫರ್ ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಐ ವಾಚ್ಡ್ ಎ ಮೂವಿ ವಿಚ್ ವಾಸ್ ಎ ಬ್ಲಾಕ್ ಬಸ್ಟರ್. ಐ ವಾಚ್ಡ್ ಎ ಮೂವಿ ವಿಚ್ ವಾಸ್ ಬ್ಲಾಕ್ ಬಸ್ಟರ್ ಅಂತ ನಾನು ಹೇಳುವಾಗ ವಿಚ್ ಅನ್ನುವಂಥದ್ದು ರಿಲೇಟಿವ್ ಪ್ರನೌನ್ ಆಗಿದೆ. ಆ ವಿಚ್ ಅನ್ನೋದ್ರ ಹಿಂದೆ ಇರುವ ಪದ ಯಾವುದು? ಅ ಮೂವಿ. ಆ ವಿಚ್ ಅನ್ನೋದು ಅ ಮೂವಿ ಅನ್ನೋದನ್ನ ಬಿಟ್ಟು ಬೇರೆ ಏನನ್ನು ರೆಫರ್ ಮಾಡ್ತಾ ಇಲ್ಲ. ಸೊ ಆ ತರ ವಾಕ್ಯದಲ್ಲಿ ಬರುವ ಪ್ರನೌನ್ಗಳನ್ನ ನಾವು ರಿಲೇಟಿವ್ ಪ್ರನೌನ್ಸ್ ಅಂತ ಹೇಳಿ ಕರಿತೀವಿ ಅನ್ನುವಂಥದ್ದು. The following question, a paragraph or a sentence has been broken up into different parts. The parts have been scrambled or numbered as given below. Choose the correct order. ಇದು ಅಷ್ಟೇ, ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕು. ಜಸ್ಟ್ ಲೈಕ್ PQRSA ಇದು ಕೂಡ. It is of vital importance if this cannot be prevented, since man depends for us food upon articles, that none of this soil should be wasted, produced from the earth's layer of fertile. Nodi, see, since man depends on for food upon articles produced from the earth's layer of fertile soil, it is of vital importance that none of this soil should be wasted. So ಈ ರೀತಿ ಬರುತ್ತೆ. ಇದು ಯಾವ ಸ್ಟ್ರಕ್ಚರ್ ಅಲ್ಲಿ ಇದೆ? That will be the answer. I repeat, since man depends for his food for his food upon articles produced from the earth's layer of fertile soil, it is of vital importance that none of soil should be wasted if this cannot be prevented. ಅದು ಕೊನೆಯದಾಗತ್ತೆ. ಅಂದ್ರೆ ಅವನು ಮನುಷ್ಯ ಮಣ್ಣಿನಿಂದ ಉತ್ಪಾದನೆಯಾಗುವ ಅಂಶಗಳ ಆಧಾರದ ಮೇಲೆ ತನ್ನ ಆಹಾರಕ್ಕೆ ಡಿಪೆಂಡ್ ಆಗಿರುವ ಕಾರಣಕ್ಕೆ ಅಟ್ಲೀಸ್ಟ್ ಅದನ್ನ ಪ್ರಿವೆಂಟ್ ಮಾಡಕ್ಕಾಗದೆ ಹೋದ್ರು ಅವನು ಏನ್ ಮಾಡ್ಬೇಕಾಗಿದೆ? ದಟ್ ವೇಸ್ಟ್ ಆಗೋದನ್ನ ತಡೆಯುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ ಅನ್ನುವಂಥದ್ದು ಅದರ ವಾಕ್ಯ. ಅವಿಷ್ಟರಲ್ಲಿ ಇದು ಯಾವುದು ಅದೇ ಆಲ್ಫಾಬೆಟಿಕಲ್ ಪ್ರಕಾರ ಸೂಟ್ ಆಗುತ್ತೋ ದಟ್ ವಿಲ್ ಬಿ ಅವರ್ ಆನ್ಸರ್. ದ ರಿಸೆಪ್ಷನಿಸ್ಟ್ ಡ್ಯಾಶ್ ದ ಇನ್ಫಾರ್ಮೇಶನ್ ಡೆಸ್ಕ್ ವಾಸ್ ಬೋತ್ ಸ್ಮಾರ್ಟ್ ಪೊಲೈಟ್. ಇದು ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಿದ್ದು. ಅಟ್ ಅನ್ನೋದನ್ನ ಒಂದು ಪಾಯಿಂಟ್ ಆಫ್ ಪ್ಲೇಸಿಗೆ ಬಳಸ್ತೀವಿ. ಪ್ಲೇಸ್, ಸ್ಥಳ ಅಂತ ಹೇಳಲಿಕ್ಕೆ. ದ ರಿಸೆಪ್ಷನಿಸ್ಟ್ ಅಟ್ ದ ಇನ್ಫಾರ್ಮೇಶನ್ ಡೆಸ್ಕ್ ವಾಸ್ ಬೋತ್ ಸ್ಮಾರ್ಟ್ ಅಂಡ್ ಪೊಲೈಟ್. ಬೋತ್ ಅನ್ನುವಂಥದ್ದು ಬಂತು ಅಂದ್ರೆ ಅದ್ರ ಜೊತೆಗೆ ಮುಂದೆ ಆ್ಯಂಡ್ ಅನ್ನುವಂಥದ್ದೇ ಬರುತ್ತೆ, ಕಂಜಂಕ್ಷನ್. ಅದನ್ನು ನಾವು ನಿಮಗೆ ಪುಸ್ತಕದಲ್ಲಿ ಕಂಜಂಕ್ಷನ್ ವಿಭಾಗದಲ್ಲಿ ಬಹಳ ನೀಟಾಗಿ ವಿವರಿಸಿದ್ದೀನಿ. ಕೆಲವು ಕಂಜಂಕ್ಷನ್ಗಳಿದಾವೆ, ಕೋರಿಲೇಟಿವ್ ಕಂಜಂಕ್ಷನ್ಸ್. ಅದ್ರ ಮೇಲೆ ಇದಲ್ಲದೆ ಬೇರೆ ಕಡೆನೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಈ ನೀದರ್ ನಾರ್, ಈದರ್ ಆರ್, ನೋ ಸೂನರ್, ಹಾರ್ಡ್ಲಿ ವೆನ್, ಈ ತರದನ್ನ ನೀವು ನೋಡಿರ್ಬೋದು. ಅವೆಲ್ಲ ಏನು ಅಂದ್ರೆ, ಹಾರ್ಡ್ಲಿ ಬಂದಿದೆ ವಾಕ್ಯದಲ್ಲಿ ಅಂದ್ರೆ ಮುಂದೆ ವೆನ್ನೇ ಬರಬೇಕು. ಬೋತ್ ಬಂದಿದೆ ಅಂದ್ರೆ ನೆಕ್ಸ್ಟ್ ವಾಕ್ಯದಲ್ಲಿ ಆ್ಯಂಡ್ ಬರಲೇಬೇಕು. ಹಿ ನೋಸ್ ಬೋತ್ ಕನ್ನಡ ಆಸ್ ವೆಲ್ ಆಸ್ ಹಿಂದಿ ಅಂತ ಹೇಳಕ್ ಬರೋದಿಲ್ಲ. ಹಿ ನೋಸ್ ಬೋತ್ ಕನ್ನಡ ಅಂಡ್ ಹಿಂದಿ ಅಂತಾನೆ ಹೇಳ್ಬೇಕಾಗತ್ತೆ. ಸೊ ಈ ತರದಲ್ಲಿ ಬಳಕೆಯಾಗುವಂತಹ ಕೋರಿಲೇಟಿವ್ ಕಂಜಂಕ್ಷನ್ಸ್ಗಳು, ಅವುಗಳನ್ನು ತಿಳ್ಕೊಂಡಿದ್ರೆ ನೀವು ಇಲ್ಲಿ ನೋಡಿ, ಇಲ್ಲಿ ಅದು ಗೊತ್ತಿದ್ರೆ ಆರಾಮಾಗಿ ಸಿಕ್ಬಿಡುತ್ತೆ. ಬೇರೆ ಯಾವುದು ಆ್ಯಂಡ್ ಅನ್ನೋದು ಎರಡನೇ ಆಪ್ಷನ್ ಇಲ್ವೇ ಇಲ್ಲ ಇಲ್ಲಿ. ಹಾಗಾಗಿ ಬೋತ್ ಬಂದಿರೋದ್ರಿಂದ ಆ್ಯಂಡೇ ಬರ್ಬೇಕಾಗಿರೋದ್ರಿಂದ ಇಲ್ಲೂ ಕೂಡ ಎಟ್ಟೆ ಇಲ್ಲ ಅಂದ್ರೆ ನೀವು ಇನ್ನು ಟ್ರೈ ಮಾಡ್ಬೋದು. ಬಟ್ ಇನ್ ಬಂದ್ರೆ ಇಲ್ಲಿ ಬಟ್ ಅನ್ನೋದು ಸೂಟ್ ಆಗೋದಿಲ್ಲ. ದಟ್ ಈಸ್ ವೈ ಬೋತ್ ಆ್ಯಂಡ್ ಬರ್ಬೇಕಾಗಿರೋದ್ರಿಂದ ಎಟ್ ಮತ್ತೆ ಆ್ಯಂಡ್ ಅನ್ನುವಂಥದ್ದು ಆನ್ಸರ್ ಆಗತ್ತೆ. ಇಲ್ಲಿ ನೋಡಿ, ಇದು ಹೇಗೆ ಅಂದ್ರೆ ನೀವು ಆ ಗ್ರಾಮರ್ನ ವಿಷಯಗಳನ್ನ ಚೆನ್ನಾಗಿ ಪರಿಕಲ್ಪನಾತ್ಮಕವಾಗಿ ಅರ್ಥ ಮಾಡ್ಕೊಳ್ತೇ ಹೋದ್ರಿ ಅಂತ ಆದ್ರೆ ಯಾವುದೋ ಕಾನ್ಸೆಪ್ಟಿನ ನಾಲೆಡ್ಜು ಯಾವುದೋ ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ಲಿಕ್ಕೆ ಎಷ್ಟು ಸರಿ ಸಹಾಯ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಇದು ಕೋರಿಲೇಟಿವ್ ಕಂಜಂಕ್ಷನ್ಗೆ ಸಂಬಂಧಪಟ್ಟಂತೆ ಗೊತ್ತಿರುವ ನಿಮಗೆ ಒಂದು ವಿಷಯ ಸರಿಯಾಗಿ ಗೊತ್ತಿದ್ರೆ ಬೋತ್ ಬಂದ್ರೆ ಆ್ಯಂಡ್ ಬರಲೇಬೇಕು ಅಂತೇಳಿ ಇಲ್ಲಿ ಅದು ನಿಮ್ಗೆ ಆನ್ಸರ್ ಅನ್ನ ಸುಲಭವಾಗಿ ಹುಡುಕೊಡುತ್ತೆ. ಸೊ ಇಟ್ ಈಸ್ ಇಂಟರ್ ರಿಲೇಟೆಡ್. ನೀವು ಸಡನ್ ಆಗಿ ಇದನ್ನೇನೋ GK ತರ ಯಾವ್ಯಾವುದೋ ಮಾಹಿತಿ ಕಲೆಕ್ಟ್ ಮಾಡ್ಬಿಡ್ತೀನಿ ಅದಕ್ಕೆ ಆನ್ಸರ್ ಹುಡುಕ್ಬಿಡ್ತೀನಿ ಅಂದ್ರೆ ಆಗೋದಿಲ್ಲ. ವ್ಯಾಕರಣದ ಅಂಶಗಳನ್ನ, ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ದೆನ್ ಇಟ್ ಬಿಕಮ್ಸ್ ಈಸಿ ಫಾರ್ ಯು. ಆ ನಂತರ ಬಹಳ ಸುಲಭವಾದಂತ ಕ್ವೆಶ್ಚನ್ ಟ್ಯಾಗ್ಗಳ ಮೇಲೆ ಇರುವಂತಹ ಪ್ರಶ್ನೆ. ಕ್ವೆಶ್ಚನ್ ನಂಬರ್ 45. ಫಾರ್ ಎ ಪ್ರೊಫೆಷನಲ್ ಸ್ಪೋರ್ಟ್ಸ್ ಪರ್ಸನ್ ಫಿಟ್ನೆಸ್ ಈಸ್ ಎ ಮಸ್ಟ್. ಚೂಸ್ ದ ಕರೆಕ್ಟ್ ಕ್ವೆಶ್ಚನ್ ಟ್ಯಾಗ್ ಫಾರ್ ದ ಗಿವನ್ ಸ್ಟೇಟ್ಮೆಂಟ್ ಅಂತಿದೆ. Fitness is a must for the mustn't it.
ಫಾರ್ ಎ ಪ್ರೊಫೆಷನಲ್ ಸ್ಪೋರ್ಟ್ಸ್ ಪರ್ಸನ್ ಫಿಟ್ನೆಸ್ ಇಸ್ ಎ ಮಸ್ಟ್ ಅಂತಿದೆ, ಮಸಂಟ್ ಇಟ್ ಅನ್ನುವಂಥದ್ದು ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ನೆಗೆಟಿವ್ ಆಗಿ ನಾವು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಕ್ವೆಶ್ಚನ್ ಟ್ಯಾಗ್ ಮಾಡ್ಬೇಕಾಗತ್ತೆ. ಚೇಂಜ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟು ರಿಪೋರ್ಟೆಡ್ ಸ್ಪೀಚ್. ರಾಮು ಸೆಡ್ ಮೈ ಕ್ಲಾಸ್ಮೇಟ್ ರೋಟ್ ಎ ಲೆಟರ್ ಟು ದ ಮಿನಿಸ್ಟರ್. ನೋಡಿ, ಇದು ಅಷ್ಟೇ, ನೀವು ಇಂಡೈರೆಕ್ಟ್ ಸ್ಪೀಚ್ ಅನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಇಂಡೈರೆಕ್ಟ್ ಸ್ಪೀಚ್ ಅನ್ನ ಅಧ್ಯಯನ ಕರೆಕ್ಟ್ ಆಗಿ ತಿಳ್ಕೋಬೇಕು ಅಂದ್ರೆ ಟೆನ್ಸಸ್ಗಳು ಕರೆಕ್ಟ್ ಆಗಿ ಬರಬೇಕು. 12 ಟೆನ್ಸ್ಗಳೇನಿದಾವೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದ ಹಿಡಿದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್, ಆ ಯಾವ ಟೆನ್ಸ್ ಏನ್ ಹೇಳುತ್ತೆ, ಅದರ ಅರ್ಥ ಏನು, ಅದರ ಸ್ಟ್ರಕ್ಚರ್ ಏನು ಅಂತ ತಿಳ್ಕೊಂಡ್ರೆ ನೀವು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅನ್ನು ಸುಲಭವಾಗಿ ಅಧ್ಯಯನ ಮಾಡಬಹುದು. ಡೈರೆಕ್ಟ್ ಇಂಡೈರೆಕ್ಟ್ ಅನ್ನು ಕೂಡ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಯಾಕಂದ್ರೆ ಅವೆರಡು ಟೆನ್ಸಸ್ ಮೇಲಿನ ಪ್ರಶ್ನೆಗಳನ್ನೇ, ಟೆನ್ಸಸ್ ಮೇಲೆ ಅವಲಂಬಿತವಾಗೇ ಅವು ಇರುವಂತವು. ಟೆನ್ಸಸ್ ಅರ್ಥ ಆಗದ ಹೊರತು ನಿಮ್ಗೆ ರಿಪೋರ್ಟೆಡ್ ಸ್ಪೀಚ್ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಈಗ ನೋಡಿ, ನಾನು ಏನ್ ಹೇಳ್ತೀನಿ, ಕೊಟ್ಟಿರುವ ಪ್ರಶ್ನೆಯ ವಾಕ್ಯ ಮೈ ಕ್ಲಾಸ್ಮೇಟ್ ರೋಟ್ ಅನ್ನುವಂಥದ್ದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಈ ಸಿಂಪಲ್ ಪಾಸ್ಟ್ ಟೆನ್ಸಿನ ವಾಕ್ಯಗಳು ರಿಪೋರ್ಟೆಡ್ ಕೋಟ್ಸ್ ನ ಒಳಗಡೆ ಬಂದಾಗ ಇನ್ವರ್ಟೆಡ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಗೆ ಕನ್ವರ್ಟ್ ಮಾಡುವಾಗ ಏನಾಗಬೇಕು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅದಾಗಬೇಕು ಅಂದ್ರೆ ನಿಮ್ಗೆ ಆ ಟೆನ್ಸ್ ಗಳ ನಾಲೆಜ್ ಬೇಕಾಗುತ್ತೆ. ಅಥವಾ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ಎಲ್ಲಿ ಪಾಸ್ಟ್ ಟೆನ್ಸ್ ನ ವರ್ಬ್ ಬರುತ್ತೋ ನೆನ್ಪಿಟ್ಕೊಳ್ಳಿ, ಅಲ್ಲಿ ಹ್ಯಾಡ್ ಅನ್ನೋದು ಬರಬೇಕು. ಸೊ ಹ್ಯಾಡ್ ಎಲ್ಲಿದೆ, ಇಲ್ಲಿ ಹ್ಯಾಸ್ ಬಂದಿದೆ, ಅದು ಆನ್ಸರ್ ಅಲ್ಲ. ಇಲ್ಲಿ ವಾಸ್ ರೈಟಿಂಗ್, ಅದು ಆನ್ಸರ್ ಅಲ್ಲ. ಹ್ಯಾಡ್ ಬಂದಿದೆ ಬಟ್ ರೋಟ್ ಬಂದಿದೆ. ಪ್ಲೀಸ್ ರಿಮೆಂಬರ್, ಹ್ಯಾವ್, ಹ್ಯಾಸ್, ಹ್ಯಾಡ್ ಅನ್ನುವಂಥದ್ದು ಇಂಗ್ಲಿಷ್ ಅಲ್ಲಿ ಎಲ್ಲೇ ಬಂದ್ರು ಅದರ ಮುಂದೆ ಬರುವ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದಿ ವರ್ಬೇ ಆಗಿರ್ಬೇಕು. ವಿಚ್ ಮೀನ್ಸ್ V3ನೇ ಆಗಿರ್ಬೇಕೇ ಹೊರತು ಬೇರೆ ವರ್ಬ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ರಾಮು ಸೆಡ್ ದಟ್, ಮೈ ಇರೋದು ಹಿಸ್ ಆಯ್ತು, ಪ್ರೊನೌನ್ ಚೇಂಜ್. ಹಿಸ್ ಕ್ಲಾಸ್ಮೇಟ್ ಹ್ಯಾಡ್ ರಿಟರ್ನ್ ಎ ಲೆಟರ್ ಟು ದ ಮಿನಿಸ್ಟರ್. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಸೊ ಯಾವಾಗ ನಾವು ಪರಿಕಲ್ಪನಾತ್ಮಕವಾಗಿ ಅಧ್ಯಯನ ಮಾಡಿ ಹೋಗಿರ್ತೀವೋ, ಇದ್ಯಾಕೆ ರಾಂಗು, ಇದ್ಯಾಕೆ ರಾಂಗು, ಇದ್ಯಾಕೆ ರಾಂಗ್ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವ್ಯಾವ ಆನ್ಸರ್ ತಪ್ಪು ಅನ್ನೋದು ನಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೋ, ದೆನ್ ಯು ಅರೈವ್ ಎಟ್ ದ ರೈಟ್ ಆನ್ಸರ್. The only thing behind that is your proper preparation based on the concepts. ಕಾನ್ಸೆಪ್ಟ್ ನ ಆಧಾರದಲ್ಲಿ ಒಂದೊಂದಕ್ಕೂ ನಾವು ಪ್ರಿಪೇರ್ ಆಗಿರ್ಬೇಕು. ಪ್ರಿಫಿಕ್ಸ್ ಅಂದ್ರೆ ಪದದ ಹಿಂಭಾಗದಲ್ಲಿ, ಪ್ರಿಫಿಕ್ಸ್ ಪದದ ಹಿಂದೆ ಒಂದು ಪ್ರತ್ಯಯವನ್ನ ಸೇರಿಸುವಂತದ್ದು ಅಂತ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡ್ಯಾಶ್ ಸ್ಟ್ಯಾಂಡ್ ದ ಆನ್ಸ್ಲಾಟ್ ಆಫ್ ಟೆರರಿಸ್ಟ್ ಅಟ್ಯಾಕ್. ಭಯೋತ್ಪಾದಕರ ದಾಳಿಯ ಭೀಕರತೆಯನ್ನ ತಡೆದುಕೊಳ್ಳೋದು ಕಷ್ಟ. ವಿತ್ ಸ್ಟ್ಯಾಂಡ್ ಅಂದ್ರೆ ಅದನ್ನ ಸಹಿಸಿಕೊಳ್ಳೋದು, ಅದನ್ನ ಫೇಸ್ ಮಾಡೋದು ಅಥವಾ ಅದನ್ನ ಸಹಿಸಿಕೊಳ್ಳೋದು ಅನ್ನೋದು ಅರ್ಥ. ವಿತ್ ಸ್ಟ್ಯಾಂಡ್, ಐ ಕೆನಾಟ್ ವಿತ್ ಸ್ಟ್ಯಾಂಡ್ ಯುವರ್ ಜೋಕ್ಸ್ ಅಂತ. ಯಾರೋ ಸಿಲಿ ಜೋಕ್ಸ್ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಐ ಆಮ್ ಸಾರಿ, ಐ ಕೆನಾಟ್ ವಿತ್ ಸ್ಟ್ಯಾಂಡ್ ಇಟ್. ಕೆಲವು ಸರಿ ಬರೇ ಸ್ಟ್ಯಾಂಡ್ ಅಂತಾನು ಹೇಳ್ತಾರೆ. ಮತ್ ಅದಕ್ಕೆ ಸರಿಯಾದ ಪ್ರಿಫಿಕ್ಸ್ ಅಂದ್ರೆ ವಿತ್ ಸ್ಟ್ಯಾಂಡ್, ಅಂದ್ರೆ ಸಹಿಸಿಕೊಳ್ಳುವುದು ಅನ್ನುವಂಥದ್ದು. Fill in the blank. Dash a big hue and cry, the international airport was finally opened for the public. ಅಂದ್ರೆ ಒಂದು ದೊಡ್ಡ ಏನೋ ಅದರ ಸುತ್ತಮುತ್ತ ಒಂದು ದೊಡ್ಡ ವಿವಾದ ಅಥವಾ ಏನೋ ಒಂದು ಸಮಸ್ಯೆ, ಚರ್ಚೆ ನಡೀತಾ ಇತ್ತು ಅಂತ ಅದರ ಅರ್ಥ. ಕೊನೆಗೂ ಅದು ಓಪನ್ ಆಯ್ತು ಅಂತ. ಬಿಕಾಸ್, ಯಾಕೆಂದ್ರೆ ಅಂತ ಬರುತ್ತೆ, ಅದು ಸೂಟ್ ಆಗೋದಿಲ್ಲ. ಬಿಟ್ವೀನ್ ನೋಡಿ, ಇಲ್ಲಿ ಆಂಡ್ ಇದೆ, ಬಿಟ್ವೀನ್ ಬಂದಾಗ ಆಂಡೇ ಬರಬೇಕು. ಬಿಟ್ವೀನ್ ಆಂಡ್, ಬೋತ್ ಆಂಡ್ ಎರಡು ಒಂದೇ ರೀತಿ ಅಂತವು. ಆದ್ರೆ ಬಿಟ್ವೀನ್ ಎ ಬಿಗ್ ಹ್ಯೂ ಅಂಡ್ ಕ್ರೈ ಅಂತ ಹೇಳಕ್ಕೆ ಬಿಟ್ವೀನ್ ಅನ್ನೋದನ್ನ ನಾವು ಎರಡು ಥಿಂಗ್ಸ್ ಅಥವಾ ಎರಡು ಪರ್ಸನ್ಸ್ ಇದ್ರೆ ಮಾತ್ರ ಬಳಸ್ತೀವಿ. ಇಲ್ಲಿ ಹ್ಯೂ ಅಂಡ್ ಕ್ರೈ ಅನ್ನೋದು ಎರಡು ಥಿಂಗ್ಸ್ ಅಥವಾ ವಸ್ತುಗಳಲ್ಲ, ಅದು ಒಂದು ಇಡಿಯಂ, ವಿಚ್ ಮೀನ್ಸ್ ಸಾಕಷ್ಟು ಗೊಂದಲ ಅಥವಾ ಸಾಕಷ್ಟು ವಿವಾದದ ನಡುವೆಯೂ ಕೂಡ. ಸೊ ಆ ಅರ್ಥ ಬರಬೇಕು ಅಂದ್ರೆ ಇಲ್ಲಿ ಸಾಕಷ್ಟು ಗೊಂದಲ ಮತ್ತು ವಿವಾದದ ನಡುವೆಯೂ ಅಂತ ಬರಬೇಕು ಅಂದ್ರೆ ಅಮಿಡ್ ಅನ್ನುವಂಥದ್ದು ಸರಿಯಾದ ಪದ ಆಗತ್ತೆ. ಅಮಿಡ್ ಎ ಬಿಗ್ ಹ್ಯೂ ಅಂಡ್ ಕ್ರೈ, ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಾಸ್ ಫೈನಲಿ ಓಪನ್ ಫಾರ್ ದ ಪಬ್ಲಿಕ್ ಅನ್ನುವಂಥದ್ದು ನಡುವೆ ಅನ್ನುವ ಅರ್ಥವನ್ನು ಸರಿಯಾಗಿ ಕೊಡ್ತಾ ಇದೆ. ಫಿಲ್ ಇನ್ ದ ಬ್ಲಾಂಕ್ಸ್, ಇದು ಏನು ನಾವು ಸ್ಪೆಲ್ಲಿಂಗ್ ರಿಲೇಟೆಡ್ ಅಂತಾನು ಅನ್ಕೊಳ್ಬಹುದು ಅಥವಾ ಹೋಮೋಫೋನ್ಸ್ಗಳು ಅಂತಾನು ಅನ್ಕೊಳ್ಬಹುದು. ಒಂದೇ ರೀತಿಯ ಸೌಂಡ್ ಆಗ್ತಾ ಇರ್ತವೆ ಪದಗಳು, ಆದ್ರೆ ಸ್ಪೆಲ್ಲಿಂಗ್ ಬೇರೆ ಹೊಂದಿರ್ತವೆ ಮತ್ತೆ ಮೀನಿಂಗ್ ಅನ್ನು ಕೂಡ ಬೇರೆ ಹೊಂದಿರ್ತವೆ. ದ ಡ್ಯಾಶ್ ಅನೌನ್ಸ್ಡ್ ದ ಡ್ಯಾಶ್ ಆಫ್ ದ ಸ್ಪೋರ್ಟ್ಸ್ ಕಾಂಪಿಟೇಷನ್ ಹೆಲ್ಡ್ ಇನ್ ದ ಕಾಲೇಜ್ ಲಾಸ್ಟ್ ವೀಕ್. ನಮ್ಗೆ ಆ ವಾಕ್ಯವನ್ನು ಓದಿದಾಗ ಒಂದಂತೂ ಗೊತ್ತಾಗುತ್ತೆ, ಕಾಲೇಜಿನ ಪ್ರಿನ್ಸಿಪಾಲ್ ಈ ಮಂತಿನ ಲಾಸ್ಟ್ ವೀಕ್ ಅಲ್ಲಿ ಇರುವಂತಹ ಕಾಂಪಿಟೇಷನ್ ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಅಂತ. ಸೊ ಪ್ರಿನ್ಸಿಪಲ್ ಅನ್ನುವ ಸ್ಪೆಲ್ಲಿಂಗ್ ಅದು ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಕಾಲೇಜ್ ಓದಿದ್ದಕ್ಕೂ ದಂಡ ಅನ್ನಂಗ ಆಗೋಗ್ಬಿಡುತ್ತೆ.
ಎಷ್ಟೋ ಸರಿ ನಾವು ಗಮನಿಸೋದೇ ಇಲ್ಲ ನಮ್ಮ ಸುತ್ತಮುತ್ತ ಇರುವ ಸ್ಪೆಲ್ಲಿಂಗ್ಗಳನ್ನೇ. ನೀವು ಸ್ಪೆಲ್ಲಿಂಗ್ ಕರೆಕ್ಷನ್ಸಿಗೂ ಅಷ್ಟೇ ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಸಬ್ಜೆಕ್ಟ್ ಅಲ್ಲಿ ಬಂದಾದಂತ ಪದಗಳು ಅಥವಾ ನಮ್ಮ ಸುತ್ತಮುತ್ತ ಜೀವನದಲ್ಲಿ ಬಂದ ಪದಗಳೇ ಅಲ್ಲಿ ಬಂದಿರ್ತವೆ, ನಾವು ಅವುಗಳನ್ನ ಗಮನ ಕೊಟ್ಟು ನೋಡಿರೋದೇ ಇಲ್ಲ. ಅದೇ ಸ್ಪೆಲ್ಲಿಂಗ್ ಗೊತ್ತಿಲ್ಲದೆ ಸಮಸ್ಯೆ ಆಗ್ಬಿಡುತ್ತೆ. ಸರ್ವೇಲೆನ್ಸ್, ಹೋದೋದಲ್ಲೆಲ್ಲ ಯು ಆರ್ ಅಂಡರ್ CCTV ಸರ್ವೇಲೆನ್ಸ್ ಅಂತ ಬೋರ್ಡ್ ಹಾಕಿರ್ತಾರೆ, ಬಟ್ ನಾವು ಯಾವತ್ತೂ ಅದ್ರ ಸ್ಪೆಲ್ಲಿಂಗ್ ಗಮನಿಸೋದಿಲ್ಲ. ಪರೀಕ್ಷೆಯಲ್ಲಿ ಬಂದಾಗ ಅದು ತಲೆ ಕೆಡಿಸುತ್ತೆ, 4-5 ಸರ್ವೇಲೆನ್ಸ್ ಸ್ಪೆಲ್ಲಿಂಗ್ ಅನ್ನು ನೋಡಿದಾಗ. ರೈಟ್, ಸ್ವಲ್ಪ ಅಬ್ಸರ್ವೆಂಟ್ ಆಗಿರೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಪ್ರಿನ್ಸಿಪಲ್, ಪ್ರಾಂಶುಪಾಲರು ಅನ್ನುವ ಅರ್ಥ ಬರುವಂತ ಸರಿಯಾದ ಪದ ಯಾವುದು ಅಂದ್ರೆ ಪ್ರಿನ್ಸಿಪಾಲ್, PAL. ಈ ಪ್ರಿನ್ಸಿಪಲ್ ಅಂದ್ರೆ PRINCIPLE, ಪ್ರಿನ್ಸಿಪಲ್ ಅಂದ್ರೆ ತತ್ವ, ತತ್ವ ಅಂತ. ಹಿ ಲಿವ್ಸ್ ಫಾರ್ ಹಿಸ್ ಪ್ರಿನ್ಸಿಪಲ್, ಅವನದೇ ಆದಂತ ತತ್ವ ಅಥವಾ ಅವನದೇ ಆದಂತ ಮೌಲ್ಯಗಳಿಗೆ ಅವನು ಬದುಕ್ತಾನೆ ಅನ್ನುವ ಅರ್ಥವನ್ನ ಕೊಡುತ್ತೆ. ಆಯ್ತಾ? ನಂತರ ಹಿ ಅನೌನ್ಸ್ಡ್ ದ ಪ್ರೈಸಸ್ ಆಫ್ ದ ಸ್ಪೋರ್ಟ್ಸ್ ಕಾಂಪಿಟೇಷನ್ ಹೆಲ್ಡ್ ಇನ್ ದ ಕಾಲೇಜ್ ಲಾಸ್ಟ್ ವೀಕ್. ಅಲ್ಲೇ ಮುಗಿದೋಗಿರೋದ್ರ ಪ್ರೈಸಸ್ ಅನ್ನ ಅನೌನ್ಸ್ ಮಾಡಿದ್ರು ಅಂತ. ಪ್ರೈಸಸ್ ಸ್ಪೆಲ್ಲಿಂಗ್ PRIZES. ಈ ಪ್ರೈಸಸ್ ಅಂದ್ರೆ ಬೆಲೆಗಳು ಅನ್ನುವ ಅರ್ಥ ಕೊಡುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಮೂರನೇದು, ಆಪ್ಷನ್ 3. It was warm, so I dashed my jacket. I took off my jacket. Took off ಅಂದ್ರೆ ಬಟ್ಟೆಯನ್ನ ತೆಗೆಯೋದು. I removed my jacket ಅನ್ನುವಂಥದ್ದು took off ಅನ್ನುವ ಅರ್ಥವನ್ನ ಕೊಡುತ್ತೆ. ಹಾಗೇನೆ ನಿಮ್ಗೆ ಟೇಕ್ ಆಫ್ ಅನ್ನೋದು, ಟುಕ್ ಆಫ್ ಅನ್ನೋದು ಇನ್ನೂ ಒಂದು ಇಡಿಯಮ್ಮಿನ ಅರ್ಥವನ್ನ ಕೊಡುತ್ತೆ. ಈ ಟೇಕ್ ಆಫ್, ಫ್ಲೈಟ್ ಟೇಕ್ ಆಫ್ ಆಗುವಂಥದ್ದು ಅನ್ನೋದನ್ನು ಕೂಡ ಅದೇ ಅರ್ಥವನ್ನ ಕೊಡುತ್ತೆ ಅನ್ನುವಂಥದ್ದು. Fill in the blank with the most appropriate alternative ಅನ್ನುವಂಥದ್ದು. ನೋಡಿ ಈ ವಾಕ್ಯ ನಿಮ್ಗೆ, ಇದಕ್ಕೆ ನೀವು ಆನ್ಸರ್ ಮಾಡಬೇಕು ಅಂದ್ರೆ ವಾಯ್ಸಸ್ಗಳು ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್ ಮೇಲೆ ಬೇಸ್ಡ್ ಆಗಿರುವ ಪ್ರಶ್ನೆ ಇದು. ಯಾರು ವಾಯ್ಸಸ್ ಅನ್ನ ಕಲ್ತಿರ್ತೀರೋ ಅವ್ರು ಮಾತ್ರ ಇದಕ್ಕೆ ಸರಿಯಾದ ಆನ್ಸರ್ ಅನ್ನ ಆರ್ ಕಾಸ್ಡ್ ಅನ್ನೋದನ್ನ ಫೈನಲೈಸ್ ಮಾಡ್ತೀರಾ. ಯಾಕೆ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ವಾಕ್ಯಗಳಲ್ಲಿ ಆಮ್, ಈಸ್, ಆರ್ ಬಂದು ಪಕ್ಕದಲ್ಲಿ V3 ಇರುತ್ತೆ. ದಟ್ ಈಸ್ ದ ಪ್ರಾಪರ್ ಸ್ಟ್ರಕ್ಚರ್ ಆಫ್ ಪ್ಯಾಸಿವ್ ವಾಯ್ಸಸ್ ಇನ್ ಟರ್ಮ್ಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಅದಕ್ಕೆ ನಾನು ಹೇಳಿದ್ದು, ನಿಮ್ಗೆ ಯಾವಾಗ ಇಂಗ್ಲಿಷಲ್ಲಿ, ಜನರಲ್ ಇಂಗ್ಲಿಷಲ್ಲಿ ಹೆಚ್ಚಿನ ಅಂಕಗಳು ಬರ್ತವೆ ಅಂದ್ರೆ ಅಲ್ಲಿ ಬರುವ ಪ್ರಶ್ನೆ, ಈ ಪ್ರತಿ ಪ್ರಶ್ನೆಯನ್ನು ನೀವು ಅಟೆಂಡ್ ಮಾಡುವಾಗ ಇದು ಗ್ರಾಮರ್ನ ಯಾವ ಕಾನ್ಸೆಪ್ಟ್ ಮೇಲೆ ಬಂದಿದೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಇದು ಪ್ಯಾಸಿವ್ ವಾಯ್ಸ್ ಮೇಲೆ ಕೇಳಿರುವ ಪ್ರಶ್ನೆ ಅಂತಾನೆ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಯಾವುದೋ ಒಂದು ಆನ್ಸರ್ ಅನ್ನು ನೀವು ಟಿಕ್ ಮಾಡ್ತೀರಾ ಅಂತ ಅರ್ಥ. ಬೈ ಮಿಸ್ ಆಗಿ ಕೆಲವರು ಆರ್ ಕಾಸ್ಡ್ ಅನ್ನು ನೀವು ಟಿಕ್ ಮಾಡ್ಬೋದು, ಆದ್ರೆ ಇದೇ ತರ 30 ಪ್ರಶ್ನೆಗಳಿಗೆ ಫ್ಲೂಕ್ ಆಗಿ ಆನ್ಸರ್ ಸರಿ ಆಗೋದಿಲ್ಲ. ಹಾಗಾಗಿ ನಾವು ಕಾನ್ಸೆಪ್ಟ್ಗಳನ್ನ ಓದೋದು, ಅರ್ಥ ಮಾಡಿಕೊಂಡು, ನನ್ನ ಪುಸ್ತಕದಲ್ಲಿ ನಾನು ಏನ್ ಮಾಡಿದ್ದೇನೆ ಅಂದ್ರೆ ಪ್ರತಿ ಕಾನ್ಸೆಪ್ಟ್ ಅನ್ನ ವಿವರಿಸಿ ವಿತ್ ಎಕ್ಸಾಂಪಲ್ಸ್, ನಂತರ ಆಯಾ ಕಾನ್ಸೆಪ್ಟಿನ ನಂತರದಲ್ಲೇ ಎಕ್ಸಾಮಿಗೆ ಬರ್ಬಹುದಾ, ಎಕ್ಸಾಮ್ ಅಲ್ಲಿ ಕೇಳುವ ಪ್ರಶ್ನೆಗಳು ಅಥವಾ ಹಿಂದೆ ಬಂದಿರುವ ಪ್ರಶ್ನೆಗಳನ್ನ ಆಕ್ಟಿವಿಟಿ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಆಗ ನಿಮ್ಗೆ ಏನಾಗುತ್ತೆ, ನೀವು ಕಾನ್ಸೆಪ್ಟ್ ಅನ್ನು ಕಲಿಬೇಕು, ಅಟ್ ದ ಸೇಮ್ ಟೈಮ್ ಯು ಶುಡ್ ಪ್ರಾಕ್ಟೀಸ್ ಕ್ವೆಶ್ಚನ್ಸ್ ಬೇಸ್ಡ್ ಆನ್ ದ ಸೇಮ್ ಕಾನ್ಸೆಪ್ಟ್. ದಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಸೊ ಆಗ ಇಲ್ಲಿ ನೋಡಿ, ಮೆನಿ ಆಕ್ಸಿಡೆಂಟ್ಸ್ ಅಂತಿದೆ, ಪ್ಲೂರಲ್. ಈಸ್ ಕಾಸ್ಡ್ ಅನ್ನೋದು ಬರೋದೇ ಇಲ್ಲ, ಅದನ್ನ ಹಂಗೆ ತೆಗೆದಾಕ್ಬಿಡ್ಬೋದು. ಆರ್ ಕಾಸ್ಡ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಹ್ಯಾವ್ ಕಾಸ್ಡ್ ಅಂತ ಬರೋದಿಲ್ಲ. ಯಾಕೆ ಅಂದ್ರೆ ನಿಮ್ಗೆ ಹ್ಯಾವ್, ಹ್ಯಾಸ್ ಮತ್ತೆ ಹ್ಯಾಡ್ ಅನ್ನ ಪ್ಯಾಸಿವ್ ವಾಯ್ಸ್ ಅಲ್ಲಿ ಬಳಸ್ತಿದ್ದೀರಾ ನೀವು ಅಂದ್ರೆ ಅವುಗಳ ಜೊತೆಲಿ ಹ್ಯಾವ್ ಬೀನ್ ಬರಲೇಬೇಕು. ಇದೇ ಕ್ವೆಶ್ಚನ್ಗೆ ಮೆನಿ ಆಕ್ಸಿಡೆಂಟ್ಸ್ ಹ್ಯಾವ್ ಬೀನ್ ಕಾಸ್ಡ್ ಅಂತ ಇದ್ದಿದ್ರೆ ಆಗ ಅದು ಸರಿ ಆಗೋದು, ಬಟ್ ಇಲ್ಲಿ ಬೀನ್ ಇಲ್ಲ, ಹಾಗಾಗಿ ಅದು ಆನ್ಸರ್ ಸರಿ ಆಗೋದಿಲ್ಲ. ಇದು ವಾಯ್ಸಸ್ ಅನ್ನ ಯಾರು ಅಧ್ಯಯನ ಮಾಡಿರ್ತೀರೋ ನಿಮ್ಗೆ ಇದು ಗೊತ್ತಿರುತ್ತೆ. ಅದಕ್ಕೊಂದು ರೂಲ್ಸ್ ಇದೆ, ಸ್ಟ್ರಕ್ಚರ್. ಸಿಂಪಲ್ ಸೆಂಟೆನ್ಸ್ಗಳು ಹೇಗೆ ಕನ್ವರ್ಟ್ ಆಗ್ತವೆ, ING ವಾಕ್ಯಗಳು ಬಂದ್ರೆ ವಾಕ್ಯದಲ್ಲಿ ಬೀಯಿಂಗ್ ಅನ್ನುವಂಥದ್ದು ಬರುತ್ತೆ V3 ಗಿಂತ ಮುಂಚೆ. ಹ್ಯಾವ್, ಹ್ಯಾಸ್, ಹ್ಯಾಡ್ ಬಂದಿರುವ ವಾಕ್ಯಗಳಾದ್ರೆ ಅದರಲ್ಲಿ ಬೀನ್ ಬರುತ್ತೆ. ಏನು ಇಲ್ಲದೆ ಸಿಂಪಲ್ ಸೆಂಟೆನ್ಸ್ ಆದ್ರೆ ಈಸ್, ಆರ್, ಆಮ್ ಬರುತ್ತೆ, ಆರ್ ಅಥವಾ ಆಮ್ ಬರುತ್ತೆ. ಈಸ್ ತಪ್ಪಾಗುತ್ತೆ ಇಲ್ಲಿ ಪ್ಲೂರಲ್ ಇರೋದ್ರಿಂದ. ಆರ್ ಕಾಸ್ಡ್ ಅನ್ನೋದು ಸರಿಯಾದ ವಾಕ್ಯ ಆಗಿದೆ. ಸೊ ಸರಿಯಾದ ಆಪ್ಷನ್ ಆಗಿದೆ. ದ ಆಪ್ಷನ್, ಸೊ ಸೆಂಟೆನ್ಸ್ ಇಸ್ ಮೆನಿ ಆಕ್ಸಿಡೆಂಟ್ಸ್ ಆರ್ ಕಾಸ್ಡ್ ಬೈ ಡೇಂಜರಸ್ ಡ್ರೈವಿಂಗ್. ಚೂಸ್ ದ ರೈಟ್ ಕ್ವೆಶ್ಚನ್ ಟ್ಯಾಗ್. ಅಗೈನ್ ಒನ್ ಮೋರ್ ಕ್ವೆಶ್ಚನ್ ಟ್ಯಾಗ್ ಬಂದಿದೆ. ಕುಮಾರ್ ಹಾರ್ಡ್ಲಿ ಅಟೆಂಡ್ಸ್ ಫಂಕ್ಷನ್ ಅನ್ನುವಂಥದ್ದು. ನಾವೇನ್ ಅಧ್ಯಯನ ಮಾಡಿರ್ತೀವಿ, ಈ ಕ್ವೆಶ್ಚನ್ ಟ್ಯಾಗ್ಸ್ ಗೆ ಸಂಬಂಧಪಟ್ಟಾದಂತ ಮೊದಲ ರೂಲ್ ಏನು ಅಂದ್ರೆ, ವಾಕ್ಯ ಪಾಸಿಟಿವ್ ಆಗಿದ್ರೆ ನೆಗೆಟಿವ್ ಟ್ಯಾಗ್ ಅನ್ನು, ವಾಕ್ಯ ನೆಗೆಟಿವ್ ಆಗಿದ್ರೆ ಪಾಸಿಟಿವ್ ಟ್ಯಾಗ್ ಅನ್ನು ಆಡ್ ಮಾಡಬೇಕು ಅನ್ನುವಂಥದ್ದು ನಿಯಮ. ಬಟ್ ಬಹಳ ಜನ ಏನ್ ಅನ್ಕೊಂಡ್ಬಿಡ್ತೀರಾ, ಈ ವಾಕ್ಯವನ್ನು ನೋಡಿದ ತಕ್ಷಣನೇ ಡಸ್ ನಾಟ್, ಈ ತರದ್ ಯಾವುದು ಇಲ್ಲ, ನಾಟ್ ಏನು, ಕುಮಾರ್ ಹಾರ್ಡ್ಲಿ ಅಟೆಂಡ್ಸ್ ಫಂಕ್ಷನ್, ಡಸಂಟ್ ಹಿ ಅನ್ನೋದು ಸರಿ ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ಆದ್ರೆ
ಈ ವಾಕ್ಯದಲ್ಲಿರುವ ಹಾರ್ಡ್ಲಿ ಅನ್ನುವ ಪದ ಇದೆಯಲ್ಲ, ಇದು ನೆಗೆಟಿವ್ ಪದ. ಹಾರ್ಡ್ಲಿ. ಸೊ ನಾವು ಕ್ವೆಶನ್ ಟ್ಯಾಗ್ ಅನ್ನು ಕಲಿಯುವಾಗ ಅರ್ಧಂಬರ್ಧ ಕಲ್ತ್ವಿ, ಈ ಪೂರ್ತಿ ರೂಲ್ ಅನ್ನು ಕಲ್ತಿರ್ಲಿಲ್ಲ, ಎಲ್ಲ ವಿಷಯಗಳನ್ನು ಕಲ್ತಿರ್ಲಿಲ್ಲ ಅಂದ್ರೆ ಇದು ಖಂಡಿತ ತಪ್ಪಾಗತ್ತೆ. ಯಾವ್ಯಾವ ಪದಗಳು ಅಂದ್ರೆ, ಆ ಪದಗಳು ವಾಕ್ಯದಲ್ಲಿ ಇದಾವೆ ಅಂದ್ರೆ ದಟ್ ಸೆಂಟೆನ್ಸ್ ಇಸ್ ನೆಗೆಟಿವ್ ಸೆಂಟೆನ್ಸ್ ಅಂತ ಅರ್ಥ. ಯಾವ್ಯಾವ್ದು ಅಂದ್ರೆ ಹಾರ್ಡ್ಲಿ, ನೆವರ್, ನನ್, ರೇರ್ಲಿ, ಸೆಲ್ಡಮ್, ಮತ್ತೆ ಸೆಲ್ಡಮ್, ರೇರ್ಲಿ, ನನ್, ನೆವರ್, ಈ ಪದಗಳು ಸ್ಕೇರ್ಸ್ಲಿ ಕೂಡ ಅದೇ ಭಾಗಕ್ಕೆ ಸೇರುತ್ತೆ. ಇವೆಲ್ಲ ಪದಗಳೇ ನೆಗೆಟಿವ್. ಹಾರ್ಡ್ಲಿ, ಈಗ ನೀವು ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಐ ವರ್ಕ್ ಹಾರ್ಡ್ ಅಂತ ಹೇಳ್ಬೇಕೆ ಹೊರತು ಐ ವರ್ಕ್ ಹಾರ್ಡ್ಲಿ ಅಂತ ನೀವು ಹೇಳಿದ್ರಿ ಅಂದ್ರೆ ತಪ್ಪದು. ನೀವೇನು ಕೆಲಸನೇ ಮಾಡ್ತಾ ಇಲ್ಲ ಅಂತ ಅದರ ಅರ್ಥ. ಇಟ್ ಇಸ್ ಅ ನೆಗೆಟಿವ್ ವರ್ಡ್. ನೆವರ್ ಸೇ ಐ ಆಮ್ ವರ್ಕಿಂಗ್ ಹಾರ್ಡ್ಲಿ, ವಿಚ್ ಮೀನ್ಸ್ ಯು ಆರ್ ನಾಟ್ ಎಟ್ ಆಲ್ ವರ್ಕಿಂಗ್. ಯು ಶುಡ್ ಸೇ ಐ ವರ್ಕ್ ಹಾರ್ಡ್ ಅಂತ. ಸೊ ಇಲ್ಲಿ ಹಾರ್ಡ್ಲಿ ಅಂತ ಇರೋದ್ರಿಂದ ಅದು ನೆಗೆಟಿವ್ ವಾಕ್ಯ ಆಗುತ್ತೆ. ಅದಕ್ಕೆ ಸರಿಯಾದ ವಾಕ್ಯ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಡಸ್ ಹಿ. Since the sentence is in negative, you have to add a positive tag in simple present tense, that is does he. ಇದು ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನಿಯಮಬದ್ಧವಾಗಿ ಕ್ವೆಶನ್ ಟ್ಯಾಗ್ ಅನ್ನ ನಾವು ಅಧ್ಯಯನ ಮಾಡಿರ್ಬೇಕು. ಅದೇನು ಈಸಿ ಕಾನ್ಸೆಪ್ಟ್ ಅಂಟು, ಅರಂಟು, ಇಸಂಟು, ಡಿಡಂಟು ಅಂತ ಅನ್ಕೊಂಡ್ಬಿಟ್ರೆ ಬರುತ್ತೆ ಅಂತ ಹೋದ್ರೆ ಖಂಡಿತ ತಪ್ಪಾಗುತ್ತೆ. ನೆಕ್ಸ್ಟ್ ಕ್ವೆಶನ್, he filed a civil suit. ಇದು ಕೂಡ ಸೂಟ್, ಹೋಮೋಫೋನ್ಗೆ ನಿಮಗೆ ವೊಕ್ಯಾಬ್ಯುಲರಿ ಅಥವಾ ಪದ ಎಷ್ಟು ಗೊತ್ತಿದಾವೆ, ಅದರ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಗೊತ್ತಿದಾವೆ, ಅರ್ಥ ಗೊತ್ತಿದಾವೆ ಅನ್ನೋದನ್ನ ಚೆಕ್ ಮಾಡುತ್ತೆ. ಕೇಸ್ ಹಾಕೋದು ಅನ್ನುವಂಥ ಒಂದು ಮೊಕದ್ದಮೆಯನ್ನು ಹೂಡುವಂಥದ್ದು. ಮೊಕದ್ದಮೆ ಅನ್ನುವ ಅರ್ಥ ಕೊಡುವ ಇಂಗ್ಲಿಷ್ ಪದ ಲಾ ಸೂಟ್ ಹಾಕುವಂಥದ್ದು ಅಂತೇಳಿ ನೀವು ಎಷ್ಟೋ ಸರಿ ಕೇಳಿರ್ತೀರ. ಕೋರ್ಟ್, ಅದು SUIT ಸೂಟ್ ಅನ್ನುವಂಥದ್ದು. SUITE ಸೂಟ್ ಅಂದ್ರೆ ಈಗ ಒಂಥರ ಮನೆ, ಒಂದು ದೊಡ್ಡ ಒಂದು ಸ್ವಲ್ಪ ಪಾಶ್ ಆಗಿರುವಂತಹ ಹಲವು ಕೋಣೆಗಳಿರುವ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟ ಒಂದು ವಿಲ್ಲಾ, ಮನೆ ಅನ್ನುವ ಅರ್ಥವನ್ನ ಕೊಡುತ್ತೆ. ಈ ಸೂಟ್ ಅನ್ನುವಂಥದ್ದು ಮುಂದೆ ಅದಕ್ಕೆ TH ಸೇರಿದ್ರೆ ಸೂದಿಂಗ್ ಅನ್ನುವ ಅರ್ಥವನ್ನ ಕೊಡುತ್ತೆ. ಶೌಟ್ ಅಂದ್ರೆ ಕೂಗೋದು ಅನ್ನೋದು ನಿಮ್ಗೆ ಗೊತ್ತಿದೆ. ಇಡಿಯಮ್ಸ್ಗೂ ನಾನು ಆಗ್ಲೇ ಹೇಳಿದೆ, ನಾನು ಪುಸ್ತಕದಲ್ಲಿ ಒಂದಷ್ಟು ಇಡಿಯಂಗಳನ್ನ, ಮ್ಯಾಕ್ಸಿಮಮ್ ಇಡಿಯಂಗಳನ್ನ ಮತ್ತೆ ವೆರಿ ವೆರಿ ರಿಪೀಟೆಡ್ಲಿ ಆಸ್ಕ್ಡ್ ಅಂಡ್ ಇಂಪಾರ್ಟೆಂಟ್ ಇಡಿಯಮ್ಸ್, ಅವುಗಳನ್ನ ಲಿಸ್ಟ್ ಮಾಡಿ ಅವುಗಳ ಕನ್ನಡ ಅರ್ಥವನ್ನು ಕೊಡುವ ಪ್ರಯತ್ನ ಮಾಡಿದ್ದೀನಿ. ಸೊ ದಟ್ ಮೈಟ್ ಹೆಲ್ಪ್ ಯು. ಕನ್ನಡದಲ್ಲಿ ಇರೋದನ್ನ ಓದ್ಕೊಂಡ್ರೆ ಕೆಲವು ಸರಿ ಅವನ್ನ ಓದ್ದಾಗ್ಲೇ ಅವ್ ಏನ್ ಹೇಳ್ಬೋದು ಅನ್ನುವ ಒಂದು ಅರ್ಥ ನಮಗ್ ಸಿಗುತ್ತೆ. ಪದಶಃ ಅರ್ಥ ಇರೋದಿಲ್ಲ, ಫಿಗರೇಟಿವ್ ಆಗಿ, ಅಲಂಕಾರಿಕವಾಗಿ ಅದೇನೋ ಒಂದು ಅರ್ಥವನ್ನ ಕೊಡ್ತಾ ಇರುತ್ತೆ. ಎ ಸ್ಟಾರ್ಮ್ ಇನ್ ಎ ಟೀ ಕಪ್. ಟೀ ಕಪ್ ಒಳಗಡೆ ಒಂದು ಸ್ಟಾರ್ಮ್ ಅಂದ್ರೆ ಏನು, ಬಿರುಗಾಳಿ ಅಂದ್ರೆ ಗ್ರೇಟ್ ನಾಯ್ಸ್ ಅನ್ನೋದು ಸುಮ್ಮನೆ ನಿಮ್ ಮೇಲ್ನೋಟಕ್ಕೆ ಅನ್ಸುವಂಥದ್ದು. ಅದನ್ನ ಇಡಿಯಂಗಳನ್ನ ಯಾವಾಗ್ಲೂ ಅಂತ ಸಿಂಪಲ್ ಆದ ಅರ್ಥಗಳು ಅದಕ್ಕೆ ಇರೋದಿಲ್ಲ. ಮೇಲ್ನೋಟಕ್ಕೆ ಏನ್ ಕಾಣುತ್ತೋ, ಸ್ಟಾರ್ಮ್ ಇದೆ, ಕಪ್ ಇದೆ, ಹಾಗಾಗಿ ದೊಡ್ಡ ಸೌಂಡ್ ಆಗಿದೆ ಅಲ್ಲ. ಡೇಂಜರ್ ಸಿಗ್ನಲ್, ನೋ. ಮಚ್ ಎಕ್ಸೈಟ್ಮೆಂಟ್ ಓವರ್ ಸಮಥಿಂಗ್ ಟ್ರಿವಿಯಲ್ ಅಂದ್ರೆ ವೆರಿ ಕಾಮನ್ ಅಂತ, ಕ್ಷುಲ್ಲಕವಾದದ್ದು ಅಂತ. ಸೊ ಎ ಸ್ಟಾರ್ಮ್ ಇನ್ ಎ ಟೀ ಕಪ್ ಅಂದ್ರೆ ಟೀ ಕಪ್ ಒಳಗಡೆ ಏನಾದ್ರೂ ಬಿರುಗಾಳಿ ಎದ್ದು ಅಲ್ಲೋಲ ಕಲ್ಲೋಲ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ತುಂಬಾ ಸಣ್ಣ ವಿಷಯಕ್ಕೆ, ಚಿಕ್ಕ ವಿಷಯಕ್ಕೆ, ಕ್ಷುಲ್ಲಕ ವಿಷಯದ ಮೇಲೆ ನಾವು ಓವರ್ ಎಕ್ಸೈಟ್ಮೆಂಟ್ ಆಗಿರ್ತೀವಲ್ಲ, ಅದನ್ನ ಎ ಸ್ಟಾರ್ಮ್ ಇನ್ ಎ ಟೀ ಕಪ್ ಅಂತ ಹೇಳ್ತಾರೆ. ಸೊ ಯುವರ್ ಆನ್ಸರ್ ವಿಲ್ ಬಿ ಆಪ್ಷನ್ 3 ಅನ್ನುವಂಥದ್ದು. ಇದು ಎರರ್ ಐಡೆಂಟಿಫಿಕೇಶನ್ಗೆ ಸಂಬಂಧಪಟ್ಟ ಪ್ರಶ್ನೆ. ಯಾವ ಪಾರ್ಟ್ ಅಲ್ಲಿ ಎರರ್ ಇದೆ ಅಂತ ಕಂಡುಹಿಡಿಬೇಕು. One of the student attended the international seminar held in Dubai. ಇದಕ್ಕೆ ನಾವು ಆನ್ಸರ್ ಮಾಡಬೇಕು ಅಂತಾದ್ರೆ ನೋಡಿ, ಇಲ್ಲಿ ಎರರ್ ಇರೋದು ಆಪ್ಷನ್ ಎ ನಲ್ಲೇ, ಒನ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಆಗ್ಬೇಕದು. ಇದು ಬಹಳಷ್ಟು ಜನ ರೆಗ್ಯುಲರ್ ಯೂಸೇಜ್ ಅಲ್ಲೂ ನಾವು ತಪ್ಪು ಮಾಡ್ತಾ ಇರ್ತೀವಿ. ಒನ್ ಆಫ್ ದ ಅನ್ನುವ ಫ್ರೇಸ್ ಅನ್ನು ನೀವು ಬಳಸಿದಾಗ ಅದರ ಮುಂದೆ ಬರುವಂತ ಸಬ್ಜೆಕ್ಟ್ ಯಾವಾಗ್ಲೂ ಪ್ಲೂರಲ್ ಆಗೇ ಇರಬೇಕು. ಒನ್ ಆಫ್ ದ ಸ್ಟೂಡೆಂಟ್ಸ್ ಅನ್ನೋದು ಸರಿಯಾದ ವಾಕ್ಯ, ಸರಿಯಾದ ಪ್ರಯೋಗ. ಒನ್ ಆಫ್ ಮೈ ರಿಲೇಟಿವ್ಸ್, ಒನ್ ಆಫ್ ಮೈ ಕಸಿನ್ಸ್, ಒನ್ ಆಫ್ ದ ಟೀಚರ್ಸ್, ಒನ್ ಆಫ್ ದ ಸ್ಟೂಡೆಂಟ್ಸ್, ಒನ್ ಆಫ್ ದ ಪ್ಲೇಯರ್ಸ್. ಸೊ ಒನ್ ಆಫ್ ಅಂತ ಬಂದ್ಮೇಲೆ ಸಬ್ಜೆಕ್ಟ್ ಪ್ಲೂರಲ್ ಆಗೇ ಬರಬೇಕು. ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಅಟೆಂಡೆಡ್ ಅಂತ ಬಳಸಿದ್ದಾರೆ. ಬಟ್ ಇದನ್ನೇ ಏನಾದ್ರೂ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸೋದಾದ್ರೆ ಒನ್ ಆಫ್ ದ ಸ್ಟೂಡೆಂಟ್ಸ್ ಅಟೆಂಡ್ಸ್ ದ ಇಂಟರ್ನ್ಯಾಷನಲ್ ಸೆಮಿನಾರ್ ನೆಕ್ಸ್ಟ್ ವೀಕ್ ಅಂತ ಬಳಸಬೇಕು. ಯಾಕೆ ಅಂದ್ರೆ ಒನ್ ಆಫ್ ದ ಬಂದಾಗ ಮುಂದೆ ಬಳಸುವ ಸಬ್ಜೆಕ್ಟ್ ಪ್ಲೂರಲ್ ಆಗಿರ್ಬೇಕು, ವರ್ಬ್ ಮಾತ್ರ ಯಾವಾಗ್ಲೂ ಸಿಂಗ್ಯುಲರ್ ಆಗೇ ಇರಬೇಕು. ಫಾರ್ ಎಕ್ಸಾಂಪಲ್, ಒನ್ ಆಫ್ ಮೈ ರಿಲೇಟಿವ್ಸ್ ಹ್ಯಾಸ್ ಕಮ್ ಟು ಮೈ ಹೋಮ್ ಟುಡೇ. ಹ್ಯಾವ್ ಕಮ್ ಟು ಅಲ್ಲ,
ಹ್ಯಾಸ್ ಅನ್ನೋದು ಸಿಂಗ್ಯುಲರ್. ಸೊ ಒನ್ ಆಫ್ ಬಂದಾಗ ನಾನು ನೋಡಿ ರಿಲೇಟಿವ್ಸ್ ಅಂತ ಹೇಳಿದೆ. ಹಾಗೇನೆ ಹ್ಯಾವ್ ಕಮ್ ಅನ್ನೋದು ತಪ್ಪು, ಹ್ಯಾಸ್ ಕಮ್ ಅಂತ ಹೇಳಬೇಕು. ರಿಲೇಟಿವ್ಸ್ ಬಂದಿದೆ ಅಂದ ತಕ್ಷಣ ಇಲ್ಲಿ ಹ್ಯಾವ್ ಬರೋದಿಲ್ಲ. ನಿಮ್ಮ ಇಡೀ ವಾಕ್ಯದ ಸಬ್ಜೆಕ್ಟು ನನ್ನ ಸಂಬಂಧಿಕರಲ್ಲಿ ಒಬ್ಬನು, ಅವನು ಸಿಂಗ್ಯುಲರ್. ಹಾಗಾಗಿ ಇಟ್ ಶುಡ್ ಬಿ, ವರ್ಬ್ ಶುಡ್ ಬಿ ಸಿಂಗ್ಯುಲರ್ ಬಟ್ ಸಬ್ಜೆಕ್ಟ್ ಶುಡ್ ಬಿ ಪ್ಲೂರಲ್. ಒನ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಆಗ್ಬೇಕು. ಇದು ನಿಮ್ಗೆ ಯಾವ ಕಾನ್ಸೆಪ್ಟ್ ಮೇಲೆ ಬಂದಿರುವ ಪ್ರಶ್ನೆ ಅಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಅಂದ್ರೆ ಒಂದು ವಾಕ್ಯದಲ್ಲಿ ಕರ್ತೃಪದ ಮತ್ತೆ ಕರ್ಮಪದ ಅವುಗಳು ಹೇಗೆ ಹೋಗ್ತವೆ ಅನ್ನುವಂತ ಒಂದು ಅಗ್ರಿಮೆಂಟ್ ಆಲ್ರೆಡಿ ಆಗೋಗಿದೆ. ಸಬ್ಜೆಕ್ಟ್ ಹೇಗಿದ್ದಾಗ ವರ್ಬ್ ಏನಾಗುತ್ತೆ, ವರ್ಬ್ ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ವರ್ಬ್ ಏನಾಗುತ್ತೆ, ಈ ತರ ಸಂಬಂಧಪಟ್ಟಿದ್ದು ಒಂದಷ್ಟು ರೂಲ್ಸ್ಗಳು ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇದಾವೆ. ಅವುಗಳನ್ನ ನಾವು ಯಾವಾಗ ತಿಳ್ಕೊಂಡಿರ್ತೀವಿ, ಒಂದು 10-15 ರೂಲ್ಗಳು ಇರ್ಬೋದು ಅವು, ಅವಾಗ ಈಗ ಒನ್ ಆಫ್ ದ ಬಂದಿರ್ಬೋದು, ಇನ್ನೊಂದ್ಸರಿ ಇನ್ನೊಂದು ಯಾವ್ದೋ ಬರ್ಬೋದು, ನೀದರ್ ನಾರ್ ಈದರ್ ಆರಿಗೆ ಸಂಬಂಧಪಟ್ಟಿದ್ದು ಬರ್ಬೋದು. ಸುಲಭವಾಗಿ ನಾವು ಆನ್ಸರ್ ಅನ್ನ ಮಾಡ್ತೀವಿ. ಮತ್ತೆ ಈ ಸೆಕ್ಷನ್ ಅಲ್ಲಿ ನೀದರ್ ನಾರ್ ಒನ್ ಆಫ್ ದ ಇವೆಲ್ಲ ಬರೋದು ಮ್ಯಾಕ್ಸಿಮಮ್ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಮೇಲೆ, ಎರರ್ ಐಡೆಂಟಿಫಿಕೇಶನ್. ಸೊ ಯು ಶುಡ್ ಬಿ ಏಬಲ್ ಟು ಟ್ಯಾಕಲ್ ದಟ್ ಕ್ವೆಶ್ಚನ್. ಸೊ ಆನ್ಸರ್ ಆಪ್ಷನ್ 1. Pick out the opposite meaning of antonym of the word given below. ಯಾವ ವರ್ಡ್ ಅನ್ನುವಂಥದ್ದು ಇಲ್ಲಿ ಬಹುಶಃ ವರ್ಡಿಗೆ ಏನೋ ನಾನು ಕಾಪಿ ಮಾಡ್ಕೊಳ್ಳುವಾಗ ಮಿಸ್ ಆಗಿದೆ ಅಂತ ಅನ್ಕೋತೀನಿ. ಪ್ರಿಡಿಸಿಸರ್ ಪದ ಇಲ್ಲಿರುವಂಥದ್ದು, ಇಫ್ ಐ ಆಮ್ ನಾಟ್ ರಾಂಗ್. ಪ್ರಿಡಿಸಿಸರ್ ಅಂದ್ರೆ ಪೂರ್ವಾಧಿಕಾರಿ ಅಂತ. ಅದರ ನಂತರ ಬರುವಂತವನನ್ನ ಏನಂತ ಕರಿತೀವಿ? ಸಕ್ಸೆಸರ್. ಸಕ್ಸೆಸರ್ ಅಂದ್ರೆ ಮುಂದೆ ಬರುವಂತವನು, ಉತ್ತರಾಧಿಕಾರಿ. ಅದರ ಹಿಂದಿನ ಪದ ಅದು ಇಲ್ಲಿ ಬಿಟ್ಟೋಗಿದೆ, ಪ್ರಿಡಿಸಿಸರ್. ಇಟ್ ವಾಸ್ ದೇರ್ ಇನ್ ದ ಕ್ವೆಶ್ಚನ್. ಆ ಪ್ರಿಡಿಸಿಸರ್ ನ ಆಂಟಾನಿಮ್ ವಿರುದ್ಧ ಪದ ಏನು? ಸಕ್ಸೆಸರ್. ಪ್ರಿಡಿಸಿಸರ್ ಅಂದ್ರೆ ಪೂರ್ವಾಧಿಕಾರಿ, ಸಕ್ಸೆಸರ್ ಅಂದ್ರೆ ಉತ್ತರಾಧಿಕಾರಿ ಅನ್ನುವಂಥದ್ದು ಅದರ ಅರ್ಥ. ನೋಡಿ, ಕಂಪ್ರೆಸರ್ ಅನ್ನೋದು ಬರೋದಿಲ್ಲ. ಪ್ರೊಸೆಸರ್ ಅಂದ್ರೆ ಪ್ರೊಸೆಸ್ ಮಾಡುತ್ತಲ್ಲ ಅದನ್ನ ಪ್ರೊಸೆಸರ್ ಅಂತೀವಿ. ಅಪ್ರೆಸರ್ ಅಂದ್ರೆ ಶೋಷಣೆ ಮಾಡ್ತಾನಲ್ಲ ಅವನು. ಮಿಸ್ಪೆಲ್ಟ್ ವರ್ಡ್ ಯಾವ್ದು ಇದಕ್ಕೆ? ನಿಮ್ಗೆ ನೋಡಿ ಇಲ್ಲಿ ಆಲ್ರೆಡಿ ಕಾಣ್ತಾ ಇದೆ, ಇದು MS ವರ್ಡ್ ಆಗಿರೋದ್ರಿಂದ ಯಾವ ಸ್ಪೆಲ್ಲಿಂಗ್ ತಪ್ಪಿರುತ್ತೋ ಅದನ್ನ ತೋರಿಸ್ಬಿಡುತ್ತೆ. ಬೇರೆ ಪದಗಳು ನಿಮ್ಗೆ ಯಾವ ಪರಿಚಯನೇ ಇಲ್ಲದೆ ಇರ್ಬೋದು, ಬಟ್ ಅಟ್ಲೀಸ್ಟ್ ಕಾನ್ಸ್ಟಿಲೇಷನ್ ಅಂದ್ರೆ ನಕ್ಷತ್ರ ಪುಂಜ ಅನ್ನುವ ಪದವನ್ನ ನೀವು ಕೇಳಿರ್ತೀರ. ಅದ್ರ ಸ್ಪೆಲ್ಲಿಂಗ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ತಕ್ಷಣ ಕಣ್ಣಿಗೆ ಇಲ್ಲಿ ನೋಡಿ ಗೊತ್ತಾಗ್ಬಿಡುತ್ತೆ. ಕಾನ್ಸ್ಟಿಲೇಷನ್ ಡಬಲ್ L ಆಗ್ಬೇಕಿತ್ತಿದು, CONSTELLATION. ಕಾನ್ಸ್ಟಿಲೇಷನ್ ಅಂದ್ರೆ ನಕ್ಷತ್ರ ಪುಂಜ ಅನ್ನುವಂಥದ್ದು. ಸೊ ಅದು ಸರಿಯಾದ ವಾಕ್ಯ, ಸರಿಯಾದ ಸ್ಪೆಲ್ಲಿಂಗ್ ಅನ್ನುವಂಥದ್ದು. ಸ್ಪೆಲ್ಲಿಂಗಿಗೂ ಕೂಡ ಒಂದಷ್ಟು ಲಿಸ್ಟ್ ಮಾಡಿದೀವಿ, ಪುಸ್ತಕಗಳನ್ನು ಮಾಡ್ಬೋದು. ಮತ್ತೆ ಅದು ಪರ್ಫೆಕ್ಟ್ ಅಂತ ಹೇಳಕ್ ಆಗೋದಿಲ್ಲ, ಯಾವ ವರ್ಡ್ ಅನ್ನಾದ್ರೂ ಕೇಳ್ಬೋದು. ಬಹಳ ಸಂದರ್ಭಗಳಲ್ಲಿ ಪರಿಚಯದ ಪದಗಳೇ ಇರ್ತವೆ. ಅಕಾಮಿಡೇಷನ್ ಅನ್ನುವ ಪದ ಇರ್ಬೋದು, ಸೈಕಿಯಾಟ್ರಿಸ್ಟ್, ಸೈಕಾಲಜಿ, ನ್ಯೂಮೋನಿಯಾ. ನೋಡಿ, ನ್ಯೂಮೋನಿಯಾದ ಸ್ಪೆಲ್ಲಿಂಗು PNEUMONIA, ನ್ಯೂಮೋನಿಯಾ. ಪಿ ಇಂದ ಶುರುವಾಗುತ್ತೆ. ಮತ್ತೆ ಫಿಲಾಂಥ್ರೋಪಿಸ್ಟ್ ಅನ್ನುವ ಪದ ಇರ್ಬೋದು. ಈ ಎಲ್ಲ ಪದಗಳ ಸ್ಪೆಲ್ಲಿಂಗ್ ಗಳನ್ನ, ಇಷ್ಟೇ ಅಂತಲ್ಲ, ಸಾಕಷ್ಟು ಪದಗಳಿದಾವೆ. ಯು ನೀಡ್ ಟು ಪ್ರಾಕ್ಟೀಸ್ ದೆಮ್ ಬೈ ರೈಟಿಂಗ್ ಮೆನಿ ಟೈಮ್ಸ್ ಇನ್ ಎ ಡೇ. ದ ಪೀರಿಯಡ್ ಬಿಟ್ವೀನ್ 2 reigns ಅಂದ್ರೆ ನಡುವಿನ ಕಾಲ ಅಂತ. ಎರಡು ರಾಜ ರೀನ್ ಅಂದ್ರೆ ರಾಜ, ಕಿಂಗ್, ಮನೆತನ. ಎರಡು ರಾಜರ ನಡುವಿನ ಅವಧಿಯನ್ನ ಅಥವಾ ಎರಡು ರಾಜಮನೆತನಗಳ ನಡುವಿನ ಅವಧಿಯನ್ನ ಇತಿಹಾಸದಲ್ಲಿ ಏನಂತ ಕರಿತೀವಿ? ಇಂಟರನ್ಮ್ ಅಂತ ಕರಿತೀವಿ. ಇಂಟರನ್ಮ್ ಅಂದ್ರೆ ಮಧ್ಯ ಅವಧಿ. ಎರಡು ಆಡಳಿತ ಅಥವಾ ಇಬ್ಬರು ಆಡಳಿತಗಾರರ ನಡುವಿನ ಅವಧಿಯನ್ನ ಇಂಟರ್ಜನಮ್ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದು. ನೋಡಿ, ಎರ ಅಂದ್ರೆ ಬರೀ ಯುಗ ಅಂತ ಬಂದ್ಬಿಡುತ್ತೆ. ಅನಾರ್ಕಿ ಅಂದ್ರೆ ಆಡಳಿತ ಇಲ್ಲದೆ ಇರುವಂಥದ್ದು, ಅಂದ್ರೆ ಅರಾಜಕತೆ ಅನ್ನುವಂಥದ್ದು ಬರುತ್ತೆ. ಅದಲ್ಲ. ಇಂಟರ್ಮಿಷನ್, ಮಧ್ಯಂತರ, ಇದು ಫಿಲಮಿಗೆ ಬಳಸುವ ಪದವೇ ಹೊರತು ಐತಿಹಾಸಿಕವಾದ ಪದ ಅನ್ನುವಂಥದ್ದನ್ನ ಇಂಟರ್ಜನಮ್ ಅಂತೇಳಿ ಕರಿತೀವಿ. ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ವರ್ಡ್ ಫ್ರಮ್ ಅಮಾಂಗ್ ದ 4 ಆಪ್ಷನ್ಸ್. ಮೀನಿಂಗ್ ಅಂದ್ರೆ ಇದೇನಿದೆ, ನಮ್ಗೆ ಸಿನಾನಿಮ್ ಅನ್ನ ಗುರುತಿಸಬೇಕಾಗಿದೆ. ಸಗ್ಯಾಶಿಯಸ್ ಅಂದ್ರೆ ಸೆನ್ಸಿಬಲ್ ಫೆಲೋ ಅಂತ. ಸಗ್ಯಾಶಿಯಸ್ ಅಂದ್ರೆ ವೆರಿ ಸೆನ್ಸಿಬಲ್ ಫೆಲೋ, ಅದೇ ಸರಿಯಾದ ಉತ್ತರ. ಡಿಸಿಪ್ಲಿನ್ಡ್, ಹೆಲ್ಪ್ಫುಲ್, ಸ್ಪಾಂಟೇನಿಯಸ್ ಅನ್ನೋದಕ್ಕಿಂತನೂ ಹಿ ವಾಸ್ ಎ ವೆರಿ ಸೆನ್ಸಿಬಲ್ ಫೆಲೋ. ಸಗ್ಯಾಶಿಯಸ್ ಪೀಪಲ್. Choose the right word to fill the blank. Transfer the liquid into the vessel using a siphon. ಈ ದ್ರವವನ್ನ ಒಂದರಿಂದ ಇನ್ನೊಂದಕ್ಕೆ ಅಥವಾ ಕೆಳಗಡೆ ಅದನ್ನ ಸಾಗಿಸ್ಲಿಕ್ಕೆ ಅಥವಾ ಸ್ರವಿಸ್ಲಿಕ್ಕೆ ಬಳಸುವಂತ ಸಾಧನವನ್ನ ಸಿಫಾನ್ ಅಂತ ಕರಿತೀವಿ, ಆ ಉಪಕರಣವನ್ನ. ಓಕೆ, ಇಂಗ್ಲಿಷ್ ಅಲ್ಲಿ. ಇಲ್ಲಿ
ಪ್ಯಾಸೇಜ್ಗೆ ವರ್ಡ್ಗಳನ್ನ ಫಿಲ್ ಮಾಡ್ತಾ ಹೋಗ್ಬೇಕು ಓದ್ತಾ. 4 ಆಪ್ಷನ್ ಅನ್ನ ಕೊಟ್ಟಿದ್ದಾನೆ, ಈ ರೀತಿ ಪ್ಯಾಸೇಜ್ ಕೊಟ್ಬಿಟ್ಟಿದ್ದಾನೆ. ಐ ಥಿಂಕ್ ಆ ಪ್ಯಾಸೇಜ್ ಅನ್ನ ಓದಿ ಕ್ವೆಶನ್ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡುವುದಕ್ಕಿಂತ ದಿಸ್ ಇಸ್ ವೆರಿ ಈಸಿ. ಯಾವ ಪದ ಅಲ್ಲಿ ಸೂಟ್ ಆಗುತ್ತೆ ಅನ್ನುವಂಥದ್ದು. ವುಮೆನ್ ಹ್ಯಾವ್ ಡ್ಯಾಶ್ ಮೇಡ್ ಡ್ಯಾಶ್ ಇನ್ ದ ಕಾರ್ಪೊರೇಟ್ ವರ್ಕ್ ಪ್ಲೇಸ್. ವುಮೆನ್ ಹ್ಯಾವ್ ನೋಡಿ, ಪರ್ಹ್ಯಾಪ್ಸ್, ಸೆಲ್ಡಮ್, ಅನ್ಡೌಟೆಡ್ಲಿ, ಆಪ್ಟಿಮಿಸ್ಟಿಕ್ಲಿ. ವುಮೆನ್ ಹ್ಯಾವ್ undoubtedly made dash in the corporate workplace ಅಂದ್ರೆ ಅಲ್ಲಿ ಅವರು ಸಾಕಷ್ಟು ಪ್ರೋಗ್ರೆಸ್ ಮಾಡಿದ್ದಾರೆ ಅಂತ. ಪ್ರೋಗ್ರೆಸ್ in the corporate workplace but certainly not as much as they had expected. ಅಂದ್ರೆ ಅಲ್ಲಿಗೆ ಅವರಿಗೆ ಸಾಕಷ್ಟು ಅವಕಾಶ ಸಿಕ್ಕಿದೆ ವುಮೆನ್ಗೂ ಕೂಡ, ಆದ್ರೂ ಅವ್ರು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರೋ ಅಷ್ಟಿನ್ನೂ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ವರ್ಡ್, ವಿ ಹ್ಯಾವ್ ನ್ಯೂ ಲಾಸ್, ರೂಲ್ಸ್ ಅಂಡ್ ಡ್ಯಾಶ್. ಪ್ರಾಬ್ಲಮ್ಸ್ ಬರಲ್ಲ, ಕೇಸಸ್ ಬರಲ್ಲ, ಆಕ್ಟಿವಿಟೀಸ್ ಬರಲ್ಲ. ಪಾಲಿಸೀಸ್ ಅನ್ನೋದು ಅಂದ್ರೆ ಈಗ ಹೊಸ ಪಾಲಿಸಿಗಳೇ ಬಂದಿದೆ. ಏನ್ ಮಾಡುತ್ತೆ ಆ ಪಾಲಿಸಿಗಳು? ರಿಲೇಟಿಂಗ್ ಟು ವುಮೆನ್ ಇನ್ ದ ವರ್ಕ್ ಪ್ಲೇಸ್. ಕೆಲಸದ ಸ್ಥಳದಲ್ಲಿರುವ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪಾಲಿಸೀಸ್ಗಳು, ನೀತಿ ನಿಯಮಗಳೇ ಬಂದ್ಬಿಟ್ಟಿದಾವೆ ರಿಲೇಟಿಂಗ್ ಟು ವುಮೆನ್ ಇನ್ ದ ವರ್ಕ್ ಪ್ಲೇಸ್. ಬಟ್ ವಾಟ್ ವಿ ಹ್ಯಾವ್ ನಾಟ್ ಚೇಂಜ್ಡ್ ಮಚ್ ಈಸ್ ದ ಮೇಲ್. ಆದ್ರೆ ಯಾವುದನ್ನು ನಾವು ಚೇಂಜ್ ಮಾಡಿಲ್ಲ ಅನ್ನೋದಾದ್ರೆ ಮೇಲ್ ಬಿಹೇವಿಯರ್. ಇದು ಯಾಕೆ ಸ್ಪೆಲ್ಲಿಂಗ್ ತಪ್ಪಿದೆ ಅಂದ್ರೆ BEHEHAVIOR ಅಷ್ಟೇ ಅಮೆರಿಕನ್ ಸ್ಪೆಲ್ಲಿಂಗ್. ಇದು ಬ್ರಿಟನ್ ಸ್ಪೆಲ್ಲಿಂಗ್ ಆಗಿರೋದ್ರಿಂದ ಮೈಕ್ರೋಸಾಫ್ಟ್ ವರ್ಡ್ ಅನ್ನೋದು ಅಮೆರಿಕದ ಸ್ಪೆಲ್ಲಿಂಗ್ ಅನ್ನು ಫಾಲೋ ಮಾಡೋದ್ರಿಂದ ಇಲ್ಲಿ ಸ್ಪೆಲ್ಲಿಂಗ್ ನಿಮ್ಗೆ ಎರರ್ ಕಾಣ್ತಾ ಇದೆ ಅಷ್ಟೇ. ಬಟ್ ದಿಸ್ ಇಸ್ ಆಲ್ಸೋ ಎ ಕರೆಕ್ಟ್ ಸ್ಪೆಲ್ಲಿಂಗ್. ಸಾಕಷ್ಟು ಪದಗಳಿಗೆ ಇಂಗ್ಲಿಷ್ ಅಲ್ಲಿ ಅಮೆರಿಕನ್ ಸ್ಪೆಲ್ಲಿಂಗು ಇರುತ್ತೆ, ಬ್ರಿಟನ್ ಸ್ಪೆಲ್ಲಿಂಗು ಇರುತ್ತೆ, ಎರಡೂ ಕೂಡ ಒಪ್ಪಿತವಾದಂತ ಸ್ಪೆಲ್ಲಿಂಗ್ಗಳೇ. ಇಷ್ಟೆಲ್ಲ ಆಗಿದ್ದಾಗ್ಯೂ ಕೂಡ ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಅವರ ಕಡೆಗೆ ಪುರುಷರ ವರ್ತನೆ ಮಾತ್ರ ಇನ್ನೂ ಬದಲಾಗಿಲ್ಲ ಅನ್ನುವಂಥದ್ದು. ಅಚೀವ್ಮೆಂಟ್ಸ್ ಬರೋದಿಲ್ಲ, ಪ್ಯಾಟರ್ನ್ಸ್ ಬರೋದಿಲ್ಲ, ಹೇಟ್ರೆಡ್ ಬರೋದಿಲ್ಲ. ಸೊ ದೇರ್ ಇಸ್ ನಾಟ್ ಮಚ್ ಚೇಂಜ್ ಇನ್ ದ ಮೇಲ್ ಬಿಹೇವಿಯರ್ ಅನ್ನುವಂಥದ್ದು ಸರಿಯಾದ ಪದ ಆಗತ್ತೆ. Choose the description which describes the given word most. Exodus ಅನ್ನುವಂಥದ್ದು. ಎಕ್ಸೋಡಸ್ ಅಂದ್ರೆ ಈ ಸಮೂಹ, ಒಂದು ದೊಡ್ಡ ಗುಂಪು ವಲಸೆ ಅನ್ನುವಂಥದ್ದು. ಮೂವ್ಮೆಂಟ್ ಆಫ್ ವೆರಿ ಫ್ಯೂ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ನೋಡಿ ಬರೀ ಇದು ಕರೆಕ್ಟ್, ಒನ್ ಪ್ಲೇಸ್ ಟು ಅನದರ್, ಆದ್ರೆ ವೆರಿ ಫ್ಯೂ ಪೀಪಲ್ ಅಂತ ಕೊಟ್ಟಿದ್ದಾನೆ, ಅದು ತಪ್ಪು. ಒಂದು ಲಾರ್ಜ್ ಪೀಪಲ್ ಹೋಗ್ತಾರೆ ಎಕ್ಸೋಡಸ್ ಅಂತ ಅಂದಾಗ. ಲಾರ್ಜ್ ಸ್ಕೇಲ್ ಡಿಪಾರ್ಚರ್ ಆಫ್ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ 2. ಒಂದು ಗುಂಪು ವಲಸೆ, ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ವಲಸೆ ಹೋಗುವಂಥದ್ದು. ಎಕ್ಸ್ಪಲ್ಷನ್ ಆಫ್ ಪೀಪಲ್ ಫ್ರಮ್ ಎ ಕಂಟ್ರಿ ಅದಲ್ಲ. ಅರೈವಲ್ ಆಫ್ ಎ ಲಾರ್ಜ್ ಗ್ರೂಪ್ ಆಫ್ ಫಾರಿನರ್ಸ್ ಟು ಎ ಕಂಟ್ರಿ ಕೂಡ ಅಲ್ಲ. ವಿತ್ ಇನ್ ಎ ಕಂಟ್ರಿ ಆಲ್ಸೋ ಇಟ್ ಕ್ಯಾನ್ ಹ್ಯಾಪನ್. ಸೊ ಹಾಗಾಗಿ ಎಕ್ಸೋಡಸ್ಗೆ ಆಪ್ಷನ್ 2. ಫಿಲ್ ಇನ್ ದ ಬ್ಲಾಂಕ್ಸ್. ಹರ್ ವರ್ಕ್ ಆಸ್ ಎ ಟ್ರಾನ್ಸ್ಲೇಟರ್ ಅಂಡರ್ಸ್ಕೋರ್ಸ್ ಹರ್ ಕಮಿಟ್ಮೆಂಟ್ ಡ್ಯಾಶ್ ಕಲ್ಚರಲ್ ಡೈಲಾಗ್. She has succeeded. ನೋಡಿ ಎರಡನ್ನೂ ಓದ್ಕೊಂಡಾಗ ಒಂದು ಐಡಿಯಾ ಎಲ್ಲಾದ್ರೂ ಸಿಗಬಹುದು. She has succeeded in bringing European American sentiments dash the Indian context. ನೋಡಿ, her work as a translator underscores her commitment to cultural dialogue. She has succeeded in bringing European American sentiments into the Indian ಕಾಂಟೆಕ್ಸ್ಟ್. ಸೊ ಮೊದಲನೇ ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ 2 ಬರುತ್ತೆ, ಎರಡನೇದಕ್ಕೆ ಇಂಟು ಇಲ್ಲಿಗೆ ತರುವಂತದ್ದು. ಇಂಡಿಯನ್ ಕಾಂಟೆಕ್ಸ್ಟ್ಗೆ, ಭಾರತೀಯ ಒಂದು ಸಂದರ್ಭಕ್ಕೆ ಅದನ್ನ ಸರಿಯಾಗಿ ಅನುವಾದ ಮಾಡಿ ತರಲಿಕ್ಕೆ ಅವಳು ಸಕ್ಸಸ್ಫುಲ್ ಆಗಿದ್ದಾಳೆ ಅನ್ನುವಂಥದ್ದು. ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಗೇನ್. ಇದರಲ್ಲಿ ಸೂಪರ್ ಅನುಮರಿ ಒಂದೇ ವರ್ಡ್ ಕೊಟ್ಟಿದ್ದಾರೆ. ಇದು ಸರಿಯಾದ ಸ್ಪೆಲ್ಲಿಂಗ್ ಇದೆ. ಇಲ್ಲಿ ನನ್ಗೇನಾಗಿದೆ, ಬಹುಶಃ ಇಲ್ಲಿ ಟೈಪ್ ಮಾಡುವಾಗ ಎರರ್ ಆಗಿದೆ ಅಂತ ಅನ್ಸುತ್ತೆ. ವರ್ಡ್ ಎರಡು ಸರಿಯಾದ ಸ್ಪೆಲ್ಲಿಂಗ್ ತಗೊಂಡಿದೆ, ಯಾವುದೋ ಒಂದು ತಪ್ಪಿರುತ್ತೆ. ಇದು ಸರಿಯಾದ ಸ್ಪೆಲ್ಲಿಂಗ್ SUPERNUMERARY, ಸೂಪರ್ ನ್ಯೂಮರರಿ. ಸೊ ಸೂಪರ್ ನ್ಯೂಮರರಿ ಅನ್ನೋದಕ್ಕೆ ಇದೇ ಸರಿಯಾದ ಸ್ಪೆಲ್ಲಿಂಗು. ಇದು ಆಪ್ಷನ್ 2 ಇದ್ರೆ 2 ಸರಿ, 3 ಇದ್ರೆ 3 ಸರಿ. ಯಾವುದ್ರಲ್ಲಿ ಇದೆಯೋ ಅದು ಸರಿಯಾದ ಆಪ್ಷನ್ ಆಗುತ್ತೆ. ಮತ್ತೊಂದು ರಿಪೋರ್ಟೆಡ್ ಸ್ಪೀಚ್ ನ ಕ್ವೆಶ್ಚನ್ ಬಂತು ನೋಡಿ. The mother said to the son, I cannot pay you the pocket money. I cannot pay you the pocket money. ಅದು ಒಂದು ಟೆನ್ಸ್ ಅಲ್ಲಿ ಇದೆ. cannot ಅನ್ನೋದು could not ಅಂತೇಳಿ ಚೇಂಜ್ ಆಗಬೇಕು. The mother told the son that he ಅಂತಿದೆ, ಮದರ್ ಅಂತಿದೆ, ಇಲ್ಲಿ he ಇದೆ. So there is no point, ಅದು ತಪ್ಪಾಗತ್ತೆ.
ದ ಮದರ್ ಟೋಲ್ಡ್ ದ ಸನ್ ದಟ್ ಶಿ ಕುಡ್ ನಾಟ್ ಪೇ ಹಿಮ್ ದ ಪಾಕೆಟ್ ಮನಿ. ನೋಡಿ, ಶಿ ಕೆನಾಟ್ ಇರೋದು ಕುಡ್ ನಾಟ್, ಪೇ ಯು ಇರೋದು ಹುಡುಗಂಗೆ ಹೇಳಿರೋದ್ರಿಂದ ಹಿಮ್ ದ ಪಾಕೆಟ್ ಮನಿ. ಶಿ ಕುಡ್ ನಾಟ್ ಪೇ ಹಿಮ್ ದ ಪಾಕೆಟ್ ಮನಿ. ಆಪ್ಷನ್ 2 ಇಸ್ ದ ಆನ್ಸರ್. ಎಷ್ಟು ಸುಲಭವಾಗಿ ಇದಕ್ಕೆ ನಾನು ಆನ್ಸರ್ ಆಪ್ಷನ್ 2 ಅಂತ ಹೇಳ್ತಿದ್ದೀನಿ ಅಂದ್ರೆ ಅದ್ರ ಹಿಂದೆ ಟೆನ್ಸ್ಗಳ ನಾಲೆಡ್ಜ್ ಮತ್ತೆ ರಿಪೋರ್ಟೆಡ್ ಸ್ಪೀಚ್ ನ ಎಲ್ಲ ನಿಯಮಗಳ ನಾಲೆಡ್ಜ್ ಇದ್ದಾಗ ಸುಲಭ ಆಗುತ್ತೆ. ನೋಡಿ, ಅದನ್ನ ನೀವು ಕಲ್ತಿದ್ರೆ ಟೆನ್ಸಸ್ ಮೇಲೆ ಬರುವ 2 ಪ್ರಶ್ನೆಗಳಿಗೆ ಆನ್ಸರ್ ಅಲ್ಲದೆ ರಿಪೋರ್ಟೆಡ್ ಸ್ಪೀಚ್ ಗೆ ಸಂಬಂಧಪಟ್ಟ 2 ಪ್ರಶ್ನೆಗಳಿಗೂ ಆನ್ಸರ್ ಬರುತ್ತೆ, ವಾಯ್ಸಸ್ ಗೆ ಸಂಬಂಧಪಟ್ಟ 2 ಪ್ರಶ್ನೆಗಳಿಗೂ ಕೂಡ ಉತ್ತರಗಳು ಬರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್. ದ ಪ್ರೆಸಿಡೆಂಟ್ ಪಾಸ್ ಫಾರ್ ಎ ಮೊಮೆಂಟ್ ಅಂಡ್ ದೆನ್. ನೋಡಿ, ಒಂದು ಕ್ಷಣ ಪಾಸ್ ಮಾಡಿದ ಅಂಡ್ ದೆನ್ ವೆಂಟ್ ಆನ್ ಅಂತ. ಪ್ರೆಸಿಡೆಂಟ್ ಮಾತಾಡ್ತಾ ಇರುವಾಗ ಒಂದು ಕ್ಷಣ ಪಾಸ್ ಕೊಟ್ಟ, ಗ್ಯಾಪ್ ಕೊಟ್ಟ, ನಂತರ ಮತ್ತೆ ಕಂಟಿನ್ಯೂ ಮಾಡ್ದ ಅನ್ನೋದನ್ನ ಹೇಳಲಿಕ್ಕೆ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತೀವಿ? ಅಂಡ್ ವೆಂಟ್ ಆನ್ ಟಾಕಿಂಗ್. ನೋಡಿ, ಇಲ್ಲಿ ಆಲ್ರೆಡಿ ಪಾಸ್ಟ್ ಟೆನ್ಸ್ ಬಂದ್ಬಿಟ್ಟಿದೆ. ಹೇಗೆ ಸುಲಭವಾಗಿ ಕೆಲವು ಸರಿ ಆನ್ಸರ್ ನ ಹುಡುಕ್ಬೋದು ಅನ್ನೋದಕ್ಕೆ. ಪ್ರೆಸಿಡೆಂಟ್ ಪಾಸ್ಡ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಓಕೆ ಗೊತ್ತಾಗೋಯ್ತು. ಗೋಸ್ ಬರಕ್ ಸಾಧ್ಯವೇ ಇಲ್ಲ, ಬಿಕಾಸ್ ದಟ್ ಇಸ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್. ಈ ಗೋಸ್ ಇವೆರಡು ಆಪ್ಷನ್ ಹೋಗ್ಬಿಡ್ತು. ಗಾನ್ ಅನ್ನೋದು ಬರಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಗೋ ವೆಂಟ್ ಗಾನ್. ಗಾನ್ ಅನ್ನೋದು V3. V3 ಬರ್ಬೇಕು ಅಂದ್ರೆ ಇಂಗ್ಲಿಷ್ ಅಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್ ಯಾವ್ದಾದ್ರು ಒಂದು ಇರ್ಲೇಬೇಕಲ್ವಾ? ಇಲ್ಲಿದೆಯಾ? ಇಲ್ಲ. ಸೊ ಆಪ್ಷನ್ 3 ಕೂಡ ಹೊರಟೋಯ್ತು. ಯಾವ್ದು ಮಾತ್ರ ಸರಿಯಾದ ಆಪ್ಷನ್? ವೆಂಟ್ ಆನ್ ಥಿಂಕಿಂಗ್. ಸೊ ಈ ತರದ ಎಷ್ಟೋ ವಿಷಯಗಳು, ಎಷ್ಟೋ ಸಂಬಂಧಿತ ವ್ಯಾಕರಣಕ್ಕೆ ಮತ್ತೆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ವಿಷಯಗಳು ಏನಿದಾವೆ, ಮತ್ತೆ ದಿನನಿತ್ಯದಲ್ಲಿ ನಾವು ಅವುಗಳನ್ನ ಏನ್ ತಪ್ಪು ಮಾಡಿ ನಾವು ನೋಡಿ, ದಿನನಿತ್ಯ ಏನಂತ ಹೇಳ್ತಿರ್ತೀವಿ? ಹಿ ಹ್ಯಾಡ್ ವೆಂಟ್ ಟು ಹಿಸ್ ಹೋಮ್ ಅಂತ ಹೇಳ್ತಿರ್ತೀವಿ, ಅದು ತಪ್ಪು. ಹಿ ಹ್ಯಾಡ್ ಗಾನ್ ಅನ್ನೋದು ಸರಿಯಾದ ವಾಕ್ಯ. ಶಿ ಹ್ಯಾಡ್ ಕಮ್ ಟು ಮೈ ಹೋಮ್, ಶಿ ಹ್ಯಾಡ್ ಕೇಮ್ ಟು ಮೈ ಹೋಮ್ ಅಲ್ಲ. ಕಮ್, ಕೇಮ್, ಕಮ್ ಅನ್ನೋದು V3. ಸೊ ಈ ತರ ಯಾರಿಗೆ ಆ ರೂಲ್ಸ್ ಗೊತ್ತಿದೆಯೋ ನೋಡಿ, ಇದಕ್ಕೆ ಆರಾಮಾಗಿ ಆನ್ಸರ್ ಸಿಗುತ್ತೆ. ಸೊ ಈ ತರದ ಅನೇಕ ವಿಷಯಗಳನ್ನ ಗ್ರಾಮರಿಗೆ ಸಂಬಂಧಪಟ್ಟಂತೆ ಏನಿದೆ ಅವುಗಳನ್ನ ನಾವು ತಿಳ್ಕೊಂಡು ಪತ್ರಿಕೆಯನ್ನ ಅಟೆಂಡ್ ಮಾಡಿದ್ರೆ ಜನರಲ್ ಇಂಗ್ಲಿಷ್ ಅನ್ನ, ಐ ಬೆಟ್ ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ ಮೋರ್ ದನ್ 30, ನೋ ಡೌಟ್ ಅಬೌಟ್ ಇಟ್. ಮತ್ತೆ ಹಿಂದೆ ಸಾಕಷ್ಟು ಜನ ಅದನ್ನ ಮಾಡಿದ್ದಾರೆ, ಸಾಕಷ್ಟು ಜನಕ್ಕೆ 30 ಅಬೌವ್ ಮಾರ್ಕ್ಸ್ ಗಳು ಬಂದಿದೆ. ಯಾವಾಗ ಈ ತರ ಕಾನ್ಸೆಪ್ಟ್ ವೈಸ್ ಪ್ರಿಪೇರ್ ಆದ್ರೆ ನೀವು ಖಂಡಿತ ಅದು ಸಾಧ್ಯ ಇದೆ. ಚೂಸ್ ಅಪ್ರೋಪ್ರಿಯೇಟ್. ಪುಲ್ಸ್ ಎ ಲಾಂಗ್ ಫೇಸ್, ಇದು ಕೂಡ ಇಡಿಯಂ. Whenever I met him, he pulls a long face. Pulling a long face ಅಂದ್ರೆ being little sad ಅಂತ. Looks angry, looks cheerful, looks gloomy, looks indifferent. Looks gloomy ಅನ್ನುವಂಥದ್ದು. Looks gloomy ಅಂದ್ರೆ ಡಲ್ ಆಗಿರುವಂಥದ್ದು ಅಂತ. ನಾನು ಯಾವಾಗ ಅವ್ನು ಮೀಟ್ ಮಾಡಿದ್ರು ಒಳ್ಳೆ ಹ್ಯಾಪ್ ಮೊರೆ ಹಾಕೊಂಡು ಇರ್ತಾನೆ ಅನ್ನುವಂಥದ್ದು ಅದರ ಅರ್ಥ. ಸೊ ಇದು ಒಂದು ಸ್ಯಾಂಪಲ್ ಅನ್ನ ತೆಗೆದುಕೊಂಡು ನಾನು ನಿಮ್ಗೆ ವಿವರಿಸಿರುವಂತದ್ದು. ಇದರಲ್ಲಿ ಕೆಲವು ನೋಡಿ ಏನಾಗುತ್ತೆ ಇದು ಅಂದ್ರೆ ಟೋಟಲ್ ಕಾನ್ಸೆಪ್ಟ್ ಇರುತ್ತೆ. ಯಾವುದೇ ಜನರಲ್ ಇಂಗ್ಲಿಷ್ ಪತ್ರಿಕೆಗೆ ನಿಮ್ಗೆ ಟೋಟಲ್ ಆಗಿ ಒಂದಷ್ಟು ಕಾನ್ಸೆಪ್ಟ್ ಇರುತ್ತೆ. ಆ ಎಲ್ಲಾ ಕಾನ್ಸೆಪ್ಟ್ ಮೇಲೂ ನೀವು ಪ್ರಿಪೇರ್ ಆಗ್ಬೇಕು. ಕೆಲವು ಪತ್ರಿಕೆಗಳಲ್ಲಿ ಕೆಲವು ಕಾನ್ಸೆಪ್ಟ್ ಮೇಲೆ ಕ್ವೆಶ್ಚನ್ಗಳು ಬರದೇ ಇರ್ಬೋದು, ಆದ್ರೆ ಉಳಿದಿದ್ರಲ್ಲಿ ಬರುತ್ತೆ. ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್, ಟೆನ್ಸಸ್. ನೋಡಿ ಇದರಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಒಂದು ಪ್ರಶ್ನೆ ಬಂದಿರಲಿಲ್ಲ. ಹಾಗಂತ ಇನ್ನೊಂದು ಪತ್ರಿಕೆಯಲ್ಲಿ PDO ನಲ್ಲಿ ಬರಬಾರ್ದು ಅಂತಿಲ್ಲ, ಅದಕ್ಕೂ ನೀವು ಪ್ರಿಪೇರ್ ಆಗ್ಬೇಕು. ಎಷ್ಟೋ ಗ್ರೂಪ್ ಸಿ ಪತ್ರಿಕೆಗಳಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ 3-4 ಪ್ರಶ್ನೆಗಳಿದಾವೆ. ಬಹಳ ಸುಲಭವಾದ ಕಾನ್ಸೆಪ್ಟ್ ಅದು. ಅದನ್ನ ಓದಿ ಅರ್ಥ ಮಾಡ್ಕೊಳ್ಳುವಂಥದ್ದು ನಾವು ಪ್ರಯತ್ನ ಪಟ್ರೆ ಆಗ ಈಸಿ ಆಗುತ್ತೆ. ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್, ವೊಕ್ಯಾಬ್ಯುಲರಿ, ವಾಯ್ಸಸ್, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್, ಇಂಡೈರೆಕ್ಟ್, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್, ಪ್ರಿಫಿಕ್ಸ್, ಸಫಿಕ್ಸ್ ಇತ್ತು, ಆಂಟೋನಿಮ್ಸ್, ಸಿನೋನಿಮ್ಸ್, ಇಡಿಯಮ್ಸ್ ಅಂಡ್ ಫ್ರೇಸಸ್, ಪ್ರಾವರ್ಬ್ಸ್ ಇರಲಿಲ್ಲ, ಅದೇ ಇಡಿಯಮ್ಸ್ ಅನ್ಕೊಳ್ಳಿ. ಹೋಮೋಫೋನ್ಸ್, ಹೋಮೋನಿಮ್ಸ್, ಅದೇ ಸೂಟ್ ಮತ್ತೆ ಕ್ವೆಶ್ಚನ್ ಇತ್ತಲ್ಲ, ಪ್ರಿನ್ಸಿಪಲ್, ಪ್ರೈಸಸ್, ದೋಸ್ ಬಿಲಾಂಗ್ ಟು ಹೋಮೋಫೋನ್ಸ್. ರೀಡಿಂಗ್ ಕಾಂಪ್ರಿಹೆನ್ಷನ್ ಇತ್ತು, ಪಾರ್ಟ್ಸ್ ಆಫ್ ಸ್ಪೀಚ್, ಸ್ಪೆಲ್ಲಿಂಗ್ ಎರರ್ಸ್. ಇದನ್ನು ಬಿಟ್ಟು ಇನ್ನು ಫಿಗರ್ಸ್ ಆಫ್ ಸ್ಪೀಚ್ ಕೂಡ ಬರುತ್ತೆ. ನಾನು ಅದನ್ನ ಪುಸ್ತಕದಲ್ಲಿ ಅಂದ್ರೆ ನಿಮ್ಗೆ ಸಾಹಿತ್ಯಾತ್ಮಕವಾಗಿ ಬಹಳ ದೊಡ್ಡ ಫಿಗರ್ಸ್ ಆಫ್ ಸ್ಪೀಚ್ ಬೇಡ. ಸಿಮಿಲಿ ಅಂದ್ರೆ ಏನು, ಮೆಟಫರ್ ಅಂದ್ರೆ ಏನು, ಪರ್ಸಾನಿಫಿಕೇಶನ್ ಅಂದ್ರೆ ಏನು, ಇವುಗಳನ್ನ ಒಬ್ಬ ಸಾಹಿತ್ಯೇತರ ವಿದ್ಯಾರ್ಥಿಯು ಕೂಡ ಅರ್ಥ ಮಾಡ್ಕೊಳ್ಬಹುದಾದಂತ ಸಿಂಪಲ್ ಲೆವೆಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರುವಂತದ್ದು ವಿತ್ ಎಕ್ಸಾಂಪಲ್ಸ್. ಸೊ ಅದಕ್ಕೂ ನಾವು ಪ್ರಿಪೇರ್ ಆಗ್ಬೇಕಾಗತ್ತೆ. ಮತ್ತೆ ನಿಮ್ಗೆ ನೌನ್ ಲಿಸ್ಟ್, ಅಬ್ಸ್ಟ್ರಾಕ್ಟ್ ನೌನ್ ಲಿಸ್ಟು, ಅಬ್ಜೆಕ್ಟಿವ್ಸ್ ಇಂದ ಅಬ್ಸ್ಟ್ರಾಕ್ಟ್ ನೌನ್ ಮಾಡುವಂತಹ ಲಿಸ್ಟ್ಗಳು, ಸಿಂಗ್ಯುಲರ್ ಪ್ಲೂರಲ್ ವರ್ಡ್ಗಳ ಲಿಸ್ಟ್ಗಳು, ಅದು ಇದರಲ್ಲಿ ಬಿಟ್ಟು ಹೋಗಿದೆ. ಇರುವ 35 ಪ್ರಶ್ನೆಯನ್ನ ಅಷ್ಟೊಂದು ಕಾನ್ಸೆಪ್ಟ್ ಅಲ್ಲಿ ಕೆಲವು ಆಮಿಟ್ ಆಗಿ ಹೋಗ್ತವೆ, ಬರೋದಿಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ. ಹಾಗಂತ ನಾವು ಅದಕ್ಕೆ ಪ್ರಿಪೇರ್ ಆಗದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವುದರಿಂದ ಪ್ರಶ್ನೆಗಳನ್ನ ಅವ್ನು ಬಿಟ್ಟಿದ್ದಾನೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ವಿ ನೀಡ್ ಟು ಪ್ರಿಪೇರ್ ಫಾರ್ ಆಲ್ ದ ಕಾನ್ಸೆಪ್ಟ್ಸ್. ಲೆಟ್ ಹಿಮ್ ಆಸ್ಕ್ ಕ್ವೆಶ್ಚನ್ ಬೇಸ್ಡ್ ಆನ್ ಎನಿ ಕಾನ್ಸೆಪ್ಟ್. ಐ ವಿಲ್ ಬಿ ಏಬಲ್ ಟು ಅಟೆಂಪ್ಟ್ or I will be able to pick a correct answer for each and every question ಅನ್ನುವಂತಹ ಕಾನ್ಫಿಡೆನ್ಸ್ ನಮಗೆ ಇರಬೇಕು. ಸೊ
with this explanation in the view of village administrative officer general English paper, I would like to conclude and wish you all the best for your upcoming exams. ಅದರ ಜೊತೆಗೆ ಮತ್ತೆ NCG ಯಲ್ಲಿ KS ಗೆ ಸಂಬಂಧಪಟ್ಟ ಹಾಗೆ ಹೊಸ ಬ್ಯಾಚ್ ಶುರುವಾಗ್ತಾ ಇದೆ, ಗ್ರೂಪ್ ಸಿ ಗೆ ಮತ್ತೆ ಬೇರೆ ಬೇರೆ ಎಲ್ಲ ವಿಂಗ್ಗಳಲ್ಲೂ ಹೊಸ ಬ್ಯಾಚ್ಗಳು ಶುರುವಾಗ್ತಾ ಇದೆ. ನೀವು ಅದಕ್ಕೆ ಆಸಕ್ತರು ಎನ್ರೋಲ್ ಮಾಡ್ಕೊಳ್ಬಹುದು ಅನ್ನುವಂತಹ ಮಾಹಿತಿಯನ್ನು ಕೂಡ ಇದರೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಒನ್ ಲಾಸ್ಟ್ ಸೆಂಟೆನ್ಸ್ ಫ್ರಮ್ ಮೈ ಸೈಡ್ ಇಸ್, ನೀವು ಪ್ರತಿ ಪ್ರಶ್ನೆಯ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗ್ತಾ ಇದೆ ಅಂದ್ರೆ ಜನರಲ್ ಇಂಗ್ಲಿಷ್ ಪೇಪರ್ ನೋಡಿದಾಗ ನೀವು ಓದಿದ್ದೀರಾ ಅಂತ ಅರ್ಥ. ಮತ್ತೆ ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಜನರಲ್ ಇಂಗ್ಲಿಷ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟ ಜನರಲ್ ಇಂಗ್ಲಿಷ್ ಪುಸ್ತಕವನ್ನ ನೀಟಾಗಿ ಅಧ್ಯಯನ ಮಾಡಿ ಕಾನ್ಸೆಪ್ಟ್ ವೈಸ್ ಪ್ರಶ್ನೆಗಳನ್ನು ಬಿಡಿಸ್ಕೊಂಡು ಹೋಗ್ತಾ ಇದ್ರಿ ಅಂತ ಆದ್ರೆ ಅದು ಸುಲಭ ಆಗುತ್ತೆ ಎನ್ನುವಂಥದ್ದು. ಮತ್ತೆ ನನ್ನ ಪುಸ್ತಕದಲ್ಲಿ ನಾನು 2024 ಫೆಬ್ರವರಿ ತನಕ ಏನ್ ಪರೀಕ್ಷೆಗಳಾದ್ವೋ ಆ ಎಲ್ಲ ಪರೀಕ್ಷೆಗಳ ಪತ್ರಿಕೆಗಳನ್ನು ಕೂಡ ಈಗೇನ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ ಆ ತರ ಸಾಲ್ವ್ ಮಾಡಿದೀನಿ. ವಿತ್ ಎಕ್ಸ್ಪ್ಲನೇಷನ್ ಸಾಲ್ವ್ ಮಾಡಿರುವಂತ ಪತ್ರಿಕೆಗಳಿದಾವೆ. ಬಟ್ ಫಸ್ಟ್ ಅವಕ್ಕೆ ಹೋಗ್ಬಾರ್ದು ಯಾರು ಕೂಡ. ಮೊದಲು ನೀವು ಕಾನ್ಸೆಪ್ಟ್ಗಳನ್ನ ಓದ್ಕೋಬೇಕು. ಆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಂಡು ದೆನ್ ಯು ಶುಡ್ ಗೋ ಟು PYQ. ಸುಮ್ಮನೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹೋಗಿ ಕ್ವಶನ್ ಆನ್ಸರ್ ಬಿಡಿಸೋದ್ರಿಂದ ಖಂಡಿತ ಯಾವ ಉಪಯೋಗವೂ ಇಲ್ಲ. ಅವುಗಳಲ್ಲಿ ನೀವು ಒನ್ ವರ್ಡ್ ಯಾವ್ದು ಬಂದಿದೆ, ಸ್ಪೆಲ್ಲಿಂಗ್ ಯಾವ್ದು ಬಂದಿದೆ, ಇಡಿಎಂ ಫ್ರೇಸ್ ಇವುಗಳನ್ನ ಮಾತ್ರ ಕೊಲೆಕ್ಟ್ ಮಾಡಿ ಎಲ್ಲದ್ರ ಮೀನಿಂಗು ಎಲ್ಲ ಇಡಿಎಂ ಅನ್ನ ತಿಳ್ಕೊಳ್ತಾ ಹೋಗಿ, ಅದರಿಂದ ಖಂಡಿತ ಉಪಯೋಗ ಇದೆ. ಬಟ್ ಅದಷ್ಟನ್ನು ಬಿಟ್ಟು ಉಳಿದಿರುವ ಗ್ರಾಮರ್ನ ಅಂಶಗಳಿಗೆ ಇಫ್ ಯು ಓನ್ಲಿ ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ದಟ್ ವಿಲ್ ನಾಟ್ ಹೆಲ್ಪ್. ಯು ನೀಡ್ ಟು ಪ್ರಿಪೇರ್ ಫಾರ್ ದ ಕಾನ್ಸೆಪ್ಟ್. ಆಗ ಅವನು ಯಾವ ಪ್ರಶ್ನೆ ಕೇಳಿದ್ರು ಅಟೆಂಪ್ಟ್ ಮಾಡ್ಬೋದು ಅನ್ನುವಂಥದ್ದು. ಸೊ ಥ್ಯಾಂಕ್ ಯು ವೆರಿ ಮಚ್. ಸೈನಿಂಗ್ ಆಫ್. ಆಲ್ ದ ಬೆಸ್ಟ್ ಟು ಎವ್ರಿ ಒನ್.